व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಾಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಸಾಧನಂ ಪ್ರಾಧಾನ್ಯೇನ ಉತ್ತರೈಃ ಅಧ್ಯಾಯೈಃ ಉಚ್ಯತೆ. ಹಿಂದಿನ ಅಧ್ಯಾಯದಲ್ಲಿ ಹೇಳಿದರು, ಪರಮಾತ್ಮನಲ್ಲಿ ಮನಸ್ಸಿಡಬೇಕು ಮತ್ತು ಶ್ರವಣ ಮನನಾದಿಗಳನ್ನು ಮಾಡಬೇಕು ಮತ್ತು ವೇದೋಕ್ತ ಕರ್ಮಗಳನ್ನು ಮಾಡಬೇಕು ಹಾಗೆ ಅಂತೆಲ್ಲ ಹೇಳಿದರು. ಆ ಸಾಧನೆಯ ಕ್ರಮವನ್ನೇ ಮುಂದಿನ 5 ಅಧ್ಯಾಯ 14, 15, 16, 17, 18 5 ಅಧ್ಯಾಯಗಳಲ್ಲಿ ಆ ಸಾಧನೆಯ ಕ್ರಮವನ್ನ ಪರಮಾತ್ಮ ದೀರ್ಘವಾಗಿ ಅದನ್ನು ವಿವರಿಸ್ತಾ ಇದ್ದಾನೆ. 3ನೇ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ಹೇಳಿದ್ರು, ತಸ್ಯ ವಿವಿಚ್ಯ ಕೀರ್ತನಮಿತಿ ಜ್ಞೇಯಂ ಶ್ರೋತುರಾದರ ಜನನಾಯ ವಕ್ಷ್ಯಮಾಣಂ ಅರ್ಥಂ ಪ್ರತಿಜ್ಞಾಯ ಸ್ತೌತಿ ಪರಂ. ಕೇಳುವವರಿಗೆ ಅದರಲ್ಲಿ ಆದರ ಹುಟ್ಟಬೇಕು. ಮುಂದಿನ 5 ಅಧ್ಯಾಯಗಳಲ್ಲಿ ಆದರ ಹುಟ್ಟಬೇಕು ಎಂಬ ಅದಕ್ಕಾಗಿ ಈ ವಿಚಾರವನ್ನ ತಿಳಿಯುವುದರ ಫಲ ಏನು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಪರಂ ಇತಿ ದ್ವಯೇನ, 2 ಶ್ಲೋಕದಲ್ಲಿ ಈ ಅಧ್ಯಾಯಗಳ ವಿಚಾರವನ್ನ ತಿಳಿಯುವುದರಿಂದ ಬರತಕ್ಕ ಫಲವನ್ನ ಹೇಳ್ತಾ ಇದ್ದಾನೆ. ಪರಂ ಅನ್ಯತ್ ಭೂಯಃ ಪುನಃ ಪ್ರವಕ್ಷ್ಯಾಮಿ. ಅನ್ಯತ್, ಪರಂ ಅಂದ್ರೆ ಬೇರೆ, ಮತ್ತೆ ಆ ಬೇರೆ ಅಂದ್ರೆ ಏನು? ಸಾಧನೆಯನ್ನ. ಕರ್ಮಾದ್ಯಪೇಕ್ಷೆಯ ಉತ್ಕೃಷ್ಟಂ ಜ್ಞಾನಾನಾಂ ಮಧ್ಯೆ ಉತ್ತಮಂ. ಪರಂ ಅಂದ್ರ ಅರ್ಥ. ಕರ್ಮಗಳಲ್ಲಿ ಯಾವುದು ಶ್ರೇಷ್ಠವಾದದ್ದೋ, ಜ್ಞಾನದಲ್ಲಿ ಯಾವುದು ಶ್ರೇಷ್ಠವಾದದ್ದೋ ಅದನ್ನು ನಾನು ತಿಳಿಸ್ತೇನೆ. ಮತ್ತೆ ಭೂಯಃ, ಮತ್ತೆ ಪ್ರಕರ್ಷೇನ, ಚೆನ್ನಾಗಿ ನಾನು ನಿನಗೆ ತಿಳಿಸಿಕೊಡ್ತೇನೆ ಅಂತ. ಜ್ಞಾತ್ವ, ಇದನ್ನು ತಿಳಿಯುವುದರಿಂದ ಮುನಯಃ, ಮನನಶೀಲರಾದ ಸಜ್ಜನರು, ಇತಃ, ಈ ಸಂಸಾರದಿಂದ ಪರಾಂ ಸಿದ್ಧಿಂ ಗತಾಃ, ಶ್ರೇಷ್ಠವಾದ ಸಿದ್ಧಿಯನ್ನ ಪ್ರಾಪ್ತಾಹ, ಹೊಂದಿದ್ದಾರೆ ಹಾಗೆ ಅಂತ. ಅಂದರೆ ಈ ವಿಚಾರವನ್ನು ತಿಳಿದೇ ಹಿಂದೆ ಅನೇಕ ಜನ ಮೋಕ್ಷವನ್ನು ಪಡೆದಿದ್ದಾರೆ ಅಂತ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ. ಈ ಒಂದು ಜ್ಞಾನದಿಂದ ಮುಂದಿನ 5 ಅಧ್ಯಾಯಗಳಲ್ಲಿ ಏನ್ ಹೇಳ್ತಾರೆ ಅದನ್ನ, ಆ ಜ್ಞಾನವನ್ನ ಸಂಪಾದನೆ ಮಾಡಿ, ಮಮ ಸಾಧರ್ಮ್ಯಂ ಅಂದ್ರೆ ನನ್ನ ಸಾರೂಪ್ಯ ಮೋಕ್ಷವನ್ನ, ಸಾರೂಪ್ಯಾದಿ ಲಕ್ಷಣಂ, ಸಾರೂಪ್ಯಾದಿ ಮೋಕ್ಷಗಳನ್ನ ಪಡೆದವರಾಗಿ ಆಗತಾಹ ಪ್ರಾಪ್ತಾಹ ಸರ್ಗೇಪಿ ನೋಪಜಾಯಂತೆ, ನನ್ನ ಬಳಿಗೆ ಬರ್ತಾರೆ, ಅವರು ಮೋಕ್ಷವನ್ನು ಪಡೀತಾರೆ. ತದನಂತರ ಅವರು ಭೂಮಿಯಲ್ಲಿ ಹುಟ್ಟೋದಿಲ್ಲ. ಸರ್ಗೆ, ಸೃಷ್ಟಿಕಾಲದಲ್ಲಿ ಮತ್ತೆ ಅವರು ಸೃಷ್ಟಿಗೆ ಬರೋದಿಲ್ಲ. ಪ್ರಳಯೇನ ವ್ಯಥಂತಿ ಚ, ಪ್ರಳಯ ಕಾಲದಲ್ಲಿ ಮತ್ತೆ ಲಯಾಂಬಾದನ್ನು ಅವರು ಹೊಂದೋದಿಲ್ಲ. ಅಂದ್ರೆ ಅವರ ಶರೀರದಲ್ಲಿ ವಿಕಾರಾದಿಗಳು ಇರೋದಿಲ್ಲ ಅಂತ ಅರ್ಥ. ಇಷ್ಟು ಹೇಳಿ ಪರಮಾತ್ಮ ತಾನೇನು
ಪ್ರತಿಜ್ಞೆ ಮಾಡಿದ, ತಿಳಿಸಿಕೊಡ್ತೇನೆ ಹಾಗೆ ಅಂತ ಅದನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಅಂದ್ರೆ ಮಹದ್ ಬ್ರಹ್ಮ ಅಂದ್ರೆ ಮಹತೀ ಚಿತ್ ಪ್ರಕೃತಿ ಅಂದ್ರೆ ಲಕ್ಷ್ಮಿ, ಚಿತ್ ಪ್ರಕೃತಿ, ಪ್ರಕೃತಿಗೆ ಒಡೆಯಲಾದ ಆ ಲಕ್ಷ್ಮಿ. ಮಮ ಯೋನಿಹಿ, ಮಮ ಯೋನಿಹಿ ಅಂದ್ರೆ ಮಮ ಭಾರ್ಯ, ನನ್ನ ಪತ್ನಿ ಅಂತ ಅರ್ಥ. ಮಮ ಯೋನಿಹಿ ಮಹದ್ ಬ್ರಹ್ಮ, ಪರಮಾತ್ಮ ಹೇಳ್ತಾನೆ ನನ್ನ ಹೆಂಡತಿ ಲಕ್ಷ್ಮೀದೇವಿ. ತಸ್ಮಿನ್, ಆ ಲಕ್ಷ್ಮಿಯಲ್ಲಿ, ಗರ್ಭಂ ದದಾಮಿ, ನಾನು ಚತುರ್ವಿಂಶತಿ ತತ್ವಾಂಶಯುತಾನ್, 24 ತತ್ವಗಳಿಂದ ಕೂಡಿದ ಆ ಜೀವರನ್ನ ತನ್ನ ಉದರದಲ್ಲಿ, ಸೋದರಸ್ಥಾನ್ ನನ್ನ ಹೊಟ್ಟೆಯಲ್ಲಿ ಇದ್ದ ಆ ಜೀವರನ್ನು ರೇತೋ ರೂಪೇಣ ನಿರ್ವಾಸ್ಯ, ರೇತಸ್ಸಿನ ರೂಪದಲ್ಲಿ ಅವರನ್ನ ನಿರ್ಮಾಣ ಮಾಡಿ, ಚಿತ್ ಪ್ರಕೃತ್ಯುದರೇ ಲಕ್ಷ್ಮೀದೇವಿಯ ಉದರದಲ್ಲಿ ನಿಕ್ಷಿಪಾಮಿ ಇಡುತ್ತೇನೆ. ತತಃ ನಿಕ್ಷೇಪಾತ್, ಅದರಿಂದ ಭೂತಾನಾಂ ಪ್ರಾಣಿನಾಂ ದೇಹಯೋಗ ರೂಪ ಸಂಭವ ಜನ್ಮ ಭವತಿ, ಅವರಿಗೆ ದೇಹಯೋಗ, ದೇಹದ ಒಂದು ಸಂಬಂಧ ಉಂಟಾಗಿ ಅವರು ಜನ್ಮವನ್ನ ತಾಳುತ್ತಾರೆ ಹಾಗೆ ಅಂತ. ಇದನ್ನ ಸೂತ್ರದಲ್ಲಿ ಕೂಡ ಹೇಳಿದ್ದಾರೆ. ಓಂ ಜ್ಞೋತ ಏವ ಓಂ ಓಂ ಯುಕ್ತೇಶ್ಚ ಓಂ ಎನ್ನುವ ಸೂತ್ರದಲ್ಲಿ ಈ ವಿಚಾರಗಳು ಬಂದಿದೆ ಅಂತ ರಾಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದರಿಂದ ಯಾರ್ಯಾರು ಜೀವರು ಹುಟ್ಟಿದ್ದಾರೋ ಅವರೆಲ್ಲರೂ ಕೂಡ ಲಕ್ಷ್ಮೀನಾರಾಯಣರಿಂದಲೇ ಹುಟ್ಟಿ ಬಂದಿದ್ದಾರೆ ಅಂತ ಒಟ್ಟು. ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರದಃ ಪಿತಾ. ನ ಕೇವಲಂ ಆದಿಸರ್ಗೇ ಏವ, ಇದು ಏನೋ ಆರಂಭದಲ್ಲಿ ಸೃಷ್ಟಿಯಾಯಿತು ಅಂತ ತಿಳಿಬೇಡ, ಕಿಂತು ಸರ್ವದಾ ಪ್ರತಿಯೊಂದು ಸಮಯದಲ್ಲೂ ಕೂಡ ಈ ತರನೇ ಆಗ್ತದೆ ಹಾಗೆ ಅಂತ ಅವತಾರಿಕೆಯನ್ನು ಕೊಟ್ಟು ರಾಯರು ಹೇಳ್ತಾರೆ. ದೇವ ಮನುಷ್ಯ ತಿರ್ಯಗಾದಿ ಯೋನಿಷು, ದೇವತೆಗಳು ಇರಬಹುದು, ಮನುಷ್ಯರು ಇರಬಹುದು, ಪ್ರಾಣಿಗಳಿರಬಹುದು. ಯಾಹ ಮೂರ್ತಯ, ಯಾರ್ಯಾರು ಹುಟ್ಟುತ್ತಾರೋ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಹುಟ್ಟುತ್ತಾರೆ. ತಾಸಾಂ ಮಹದ್ಬ್ರಹ್ಮ, ಅವರೆಲ್ಲರಿಗೂ ಕೂಡ ಮಹಾಲಕ್ಷ್ಮಿಯೇ ಯೋನಿ ಕ್ಷೇತ್ರ ರೂಪಕ್ಕೆ ಕಾರಣಳಾಗ್ತಾಳೆ. ಈ ದೇಹಕ್ಕೆ ಕಾರಣವಾಗಿರತಕ್ಕವಳು ಮಹಾಲಕ್ಷ್ಮಿಯೇ. ಹೇಗೆ ತಾಯಿಯ ಉದರದಲ್ಲಿ ನಾವಿದ್ದಾಗ ನಮಗೆ ಶರೀರ ನಿರ್ಮಾಣವಾಗ್ತದೋ ಅದೇ ತರ ಎಲ್ಲರಿಗೂ ಕೂಡ ಲಕ್ಷ್ಮೀದೇವಿಯೇ ತಾಯಿಯ ಸ್ಥಾನದಲ್ಲಿ ಇದ್ದು ಶರೀರವನ್ನ ನಿರ್ಮಾಣ ಮಾಡಿ ಕೊಡ್ತಾಳೆ. ಅವಳೇ ಕಾರಣ ಶರೀರಕ್ಕೆ. ಅಹಂ ಬೀಜಪ್ರದಃ, ನಾನು ಗರ್ಭಾಧಾನ ಮಾಡುವ ಕರ್ತ, ತಂದೆಯ ಸ್ಥಾನದಲ್ಲಿ ನಾನಿದ್ದು ಗರ್ಭಾಧಾನವನ್ನ ಮಾಡ್ತೇನೆ ಹಾಗೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಗುಣತ್ರಯಕೃತ ಬಂಧನ ಪ್ರಕಾರಂ ದರ್ಶಯತಿ. ಇದಾದ ಮೇಲೆ ಬಂಧನದಲ್ಲಿ ದೇವರು ಇಟ್ಟಾನೆ, ಸೃಷ್ಟಿ ಮಾಡಿಸಿದ, ತದನಂತರ ಬಂಧನದಲ್ಲಿ ಇಡ್ತಾನೆ. ಬಂಧನಕ್ಕೆ ಕಾರಣ ಯಾವುದು? 3 ಪ್ರಕೃತಿಯ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಹಾಗೆ ಅಂತ. ಅತ್ರ ಗುಣತ್ರಯ ಅಭಿಮಾನಿನ್ಯ ಲಕ್ಷ್ಮ್ಯಾದ್ಯಾಹ ತಿಸ್ರಃ ಮೂರ್ತಯ ಜೀವಂ ಬದ್ನಾತಿ. ದೇಹವನ್ನ ಸೃಷ್ಟಿ ಮಾಡಿದವಳು ಮಹಾಲಕ್ಷ್ಮಿ, ಆ ದೇಹಕ್ಕೆ ಕಾರಣವಾದವಳು ಮಹಾಲಕ್ಷ್ಮಿ. ಬಂಧನಕ್ಕೆ ಇಡೋದು ಆ ಲಕ್ಷ್ಮೀ ದೇವಿಯದ್ದೇ 3 ಅವತಾರ, ಸತ್ವಗುಣ, ರಜೋಗುಣ, ತಮೋಗುಣ ಹಾಗೆ ಅಂತ. ಆ 3 ರೂಪದಿಂದ ಜೀವನನ್ನ ಬಂಧನದಲ್ಲಿ ಇಡ್ತಾಳೆ. ಶ್ರೀಭೂ ದುರ್ಗಾ ಮಹತೀತು ಮಾಯಾ ಸಾ ಲೋಕಸೂತಿರ್ ಜಗತಃ ಬಂದಿಕಾಚ ಅಂತ ವೇದಗಳೇ ಹೇಳ್ತಾ ಇದೆ. ವೇದದಲ್ಲೇ ಬಂದಿರುವ ವಿಚಾರ ಇದು. ದೇಹವನ್ನ ನಿರ್ಮಾಣ ಮಾಡಿದ ಲಕ್ಷ್ಮಿ ಶ್ರೀಭೂ ದುರ್ಗಾ ರೂಪದಿಂದ ಬಂಧನವನ್ನು ಕೂಡ ಮಾಡ್ತಾ ಇದ್ದಾಳೆ ಹಾಗೆ ಅಂತ. ಸತ್ವ ರಜಸ್ತಮಸು ಎಂಬ 3 ಗುಣಗಳೇ ನಮ್ಮನ್ನ ಬಂಧನದಲ್ಲಿ, ಲಕ್ಷ್ಮಿಯ ರೂಪ ಅದು, ಬಂಧನದಲ್ಲಿ ಇಟ್ಟಿದ್ದಾಳೆ ಅಂತ ಅರ್ಥ. ಯದ್ಯಪಿ ಅವಳು ಎಂಥವಳು? ಅವ್ಯಯಂ, ಸ್ವರೂಪತಃ ಅದಕ್ಕೆ ನಾಶ ಇತ್ಯಾದಿಗಳು ಇಲ್ಲ. ಈ ಸತ್ವಗುಣ, ರಜೋಗುಣ, ತಮೋಗುಣ ಅದು ನಿತ್ಯವಾದದ್ದು, ಪ್ರಳಯ ಕಾಲದಲ್ಲೂ ಕೂಡ ಸೂಕ್ಷ್ಮ ರೂಪದಿಂದ ಇದ್ದೇ ಇರುತ್ತದೆ. ನೋಡಿ, ಅದಲ್ಲೂ ಕೂಡ ವಿಶೇಷವನ್ನ ಹೇಳ್ತಾರೆ. ಸರ್ವಾಸಾಂ ಸರ್ವಜೀವನ ಬಂಧಕತ್ವೇಪಿ, ಎಲ್ಲರನ್ನೂ ಕೂಡ ಬಂಧನದಲ್ಲಿ ಇಡುವವಳು ಆ ಮಹಾಲಕ್ಷ್ಮಿಯೇ. ಅಲ್ಲೂ ಕೂಡ ಶ್ರೀದೇವಿಯಾದವಳು ದೇವಬಂಧಿಕಾ, ದೇವತೆಗಳನ್ನ ಬಂಧನದಲ್ಲಿ ಇಡ್ತಾಳೆ. ರಜೋಭಿಮಾನಿನಿಯಾದ ಆ ಭೂದೇವಿ ಮನುಷ್ಯರನ್ನ ಬಂಧನದಲ್ಲಿ ಇಡ್ತಾರೆ. ಇನ್ನು ತಮೋಭಿಮಾನಿನಿ, ತಮಸ್ಸಿಗೆ ಅಭಿಮಾನಿನಿಯಾದ ದುರ್ಗಾದೇವಿ ದೈತ್ಯರನ್ನ ಬಂಧನದಲ್ಲಿ ವಿಶೇಷವಾಗಿ ಇಡ್ತಾರೆ ಹಾಗೆ ಅಂತ ಅದನ್ನು ಕೂಡ ರಾಯರು ತಿಳಿಸ್ತಾ ಇದ್ದಾರೆ.
ತತ್ರ ಸತ್ವಂ ಚೆಕ್ ಮಾಡ್ತೀನಿ ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ ಶ್ರೀಭೂದುರ್ಗಾಭಿಃ ಕ್ರಿಯಮಾಣಂ ದೇವಾದಿ ತ್ರಿತಯ ವಿಷಯ ಬಂಧನ ಪ್ರಕಾರಂ ವಿವಿಚ್ಯಾಹ. ಈ ಶ್ರೀ ಭೂದುರ್ಗಾ ರೂಪದಿಂದ ಲಕ್ಷ್ಮೀದೇವಿ ಹೇಗೆ ನಮ್ಮನ್ನ ಬಂಧನ ಮಾಡ್ತಾಳೆ, ನಮ್ಮನ್ನಂದ್ರೆ ಯಾರು, ದೇವತೆಗಳನ್ನ, ಮನುಷ್ಯರನ್ನ, ಅಸುರರನ್ನ ಬಂಧನ ಮಾಡ್ತಾರೆ ಹಾಗೆಂಬ ಅದನ್ನ ವಿವರಿಸಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ತತ್ರ ಇತ್ಯಾದಿ ತ್ರಯೇನ, ಇಲ್ಲಿಂದ 3 ಶ್ಲೋಕದಲ್ಲಿ ಅದರ ವಿವರವನ್ನು ಕೊಡ್ತಾ ಇದ್ದಾರೆ. ತತ್ರ ತೇಷು ಗುಣೇಶು ತಾಸು ದೇವೀಷು, ಅಲ್ಲಿ ಆ ಗುಣಗಳಲ್ಲಿ ಅಂದ್ರೆ ಆ ದೇವತೆಗಳಲ್ಲಿ ಶ್ರೀಭೂದುರ್ಗಾದಲ್ಲಿ ಪೈಕೆ ಸತ್ವಂ ಸತ್ವಾಭಿಮಾನಿನಿಯಾದ ಶ್ರೀತತ್ವ, ಸತ್ವಗುಣಕ್ಕೆ ಅಭಿಮಾನಿಯಾದವಳು ಶ್ರೀತತ್ವ. ನಿರ್ಮಲತ್ವಾತ್ ಅನಾಮಯಂ ನ ವಿದ್ಯತೆ ಆಮಯ, ಅವಳು ನಿರ್ಮಲವಾಗಿ ಇದ್ದಾಳೆ. ಅನಾಮಯ, ಯಾವ ರೋಗ ರುಜಿನ ಇತ್ಯಾದಿಗಳು ಇಲ್ಲ, ಉಪದ್ರವಗಳು ಇಲ್ಲ. ಅದರಿಂದ ತಚ್ಚ ಪ್ರಕಾಶಕಂ ತತ್ವಜ್ಞಾನ ಉತ್ಪಾದಕಂ, ಸತ್ವಗುಣ ಏನ್ ಮಾಡುತ್ತದೆ, ತತ್ವಜ್ಞಾನವನ್ನ ಉತ್ಪಾದನೆ ಮಾಡತಕ್ಕದಾಗಿದೆ. ಸುಖ ಸಂಗೇನ ತತ್ವಜ್ಞಾನ ಸಂಗೇನ ಚ ದೇವಾನ್ ಬಧ್ನಾತಿ, ಈ ರೀತಿಯಾಗಿ ಸುಖ ಸಂಗದಿಂದ ಅಂದ್ರೆ ತತ್ವಜ್ಞಾನ ಒಂದು ಬಂಧನ, ತತ್ವಜ್ಞಾನದಿಂದ ಬಂಧನ ಮಾಡ್ತಾಳೆ ಅಂತ ಅರ್ಥ. ಅಂದ್ರೆ ತತ್ವಜ್ಞಾನವನ್ನು ಕೊಟ್ಟು ನಮಗೆ ಅನುಗ್ರಹ ಮಾಡ್ತಾಳೆ ಅಂತ ಅರ್ಥ. ಈ ರೀತಿಯಾಗಿ ನಮಗೆ ಸತ್ವಗುಣ ಬೆಳೆದರೆ ತತ್ವಜ್ಞಾನ ಬೆಳೀತದೆ ಅಂತ ಅರ್ಥ. ಅದಕ್ಕಾಗಿ ದೇವತೆಗಳಲ್ಲಿ ವಿಶೇಷವಾಗಿ ತತ್ವಜ್ಞಾನಗಳು ಇರುತ್ತದೆ ಅಂತ ಅರ್ಥ. ರಜೋ ರಾಗಾತ್ಮಕಂ ವಿದ್ಯೆ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಇನ್ನು ರಜೋಭಿಮಾನಿನಿಯಾದ ಭೂದೇವಿ, ಭೂದೇವಿ ಅಂದ್ರೆ ಭೂತತ್ವ, ರಾಗಾತ್ಮಕಂ ಸೃಷ್ಟಿಯಾದಿ ರಂಜನ ಸ್ವರೂಪಂ, ಸೃಷ್ಟಿಯಾದಿಗಳನ್ನ ಮಾಡತಕ್ಕ ಆ ಒಂದು ಗುಣಗಳನ್ನ ಅದರಿಂದ ನಮ್ಮನ್ನ ಬಂಧನ ಮಾಡ್ತಾಳೆ ಅಂತ. ತದ್ವಿವಿಧಂ ರಜಃ, 2 ರೂಪವಾದ ರಜಸ್ಸು ಇದೆ ಅಂತಾರೆ. ಕರ್ಮಯೋಗೇನ ದೇಹಿನಂ ಮಾನುಷಂ ಜೀವಂ ಬಧ್ನಾತಿ, ಕರ್ಮಯೋಗದಿಂದ ಮನುಷ್ಯರನ್ನ ಮತ್ತು ಜೀವನನ್ನು, ಮಾನುಷಂ ಜೀವಂ ಮನುಷ್ಯರಾದ ಜೀವರನ್ನ ಅವಳು ಬಂಧನ ಮಾಡ್ತಾಳೆ ಹಾಗೆ ಅಂತ. ಅಂದ್ರೆ ಇನ್ನೊಂದು ಏನ್ ಮಾಡ್ತಾಳೆ, ಸಂಗಹ ವಸ್ತುಷು ಆಸಕ್ತಿ, ಒಂದು ಪದಾರ್ಥದಲ್ಲಿ ಆಸೆ ಹುಟ್ಟುವಂತೆ ಮಾಡತಕ್ಕದ್ದು ಅದು ರಜೋಗುಣದ ಕಾರ್ಯ. ಅದನ್ನು ಕೂಡ ಮಾಡ್ತಾಳೆ ಹಾಗೆ. ಸೃಷ್ಟಿಯಾದಿ ರಂಜನ ಸ್ವರೂಪ ಮತ್ತು ವಸ್ತುವಿನಲ್ಲಿ ಆಸಕ್ತಿ, ಈ ರೀತಿಯಾಗಿ 2 ವಿಧವಾದ ಕಾರ್ಯಗಳನ್ನ ರಜೋಗುಣದಿಂದ ಮನುಷ್ಯರನ್ನ ಬಂಧನ ಮಾಡ್ತಾಳೆ ಹಾಗೆ ಅಂತ. ಅದರಿಂದ ಮನುಷ್ಯರಲ್ಲಿ ಆಸೆ ಜಾಸ್ತಿ, ಸೃಷ್ಟಿಯಾದಿಗಳನ್ನ ಮಾಡಬೇಕು ಅಂತ ಅದರಲ್ಲೇ ಆಸಕ್ತರಾಗಿ ಇರ್ತಾರೆ ಇತ್ಯಾದಿ ಸ್ಪಷ್ಟ ಆಗ್ತದೆ ನೋಡಿ. ಇನ್ನು ತಮಸ್ತು ಅಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಇನ್ನು 3ನೇದು ತಮೋಭಿಮಾನಿ, ತಮಸ್ಸಿಗೆ ಅಭಿಮಾನಿಯಾದವಳು ದುರ್ಗಾ. ಅವಳೇನ್ ಮಾಡ್ತಾಳೆ, ದುರ್ಗಾ ತತ್ವ. ಸರ್ವದೇಹಿನಾಂ ಮೋಹನಂ, ಎಲ್ಲಾ ಪ್ರಾಣಿಗಳಿಗೂ ಕೂಡ ಮಿಥ್ಯಾಜ್ಞಾನವನ್ನ ಉತ್ಪಾದನೆ ಮಾಡ್ತಾ ಇದ್ದಾಳೆ. ತದ್ ದ್ವಿರೂಪಂ ತಮಃ, 2 ರೂಪವಾದ ತಮ ಅಂತ ಇದೆ. ಪ್ರಮಾದಾದಿಭಿಃ ದೈತ್ಯಜನ ನಿಬಧ್ನಾತಿ, ಪ್ರಮಾದಾದಿಗಳಿಂದ ದೈತ್ಯ ಜನರನ್ನ ಅವಳು ಈ ರೀತಿಯಾಗಿ ಬಂಧನದಲ್ಲಿ ಇಡ್ತಾಳೆ ಅಂತ. ಅಂದ್ರೆ ಅಜ್ಞಾನ ಅದನ್ನು ಹುಟ್ಟಿಸ್ತಾಳೆ, ಮಿಥ್ಯಾಜ್ಞಾನ ಅದನ್ನ ಹುಟ್ಟಿಸ್ತಾಳೆ. ಅಜ್ಞಾನ ಅಂದ್ರೆ ಜ್ಞಾನ ಇಲ್ಲದೆ ಇರೋದು, ಮಿಥ್ಯಾಜ್ಞಾನ ಅಂದ್ರೆ ತಪ್ಪಾಗಿ ತಿಳಿಯೋದು ಅಂತ. ಇದರಿಂದ ಅವರು ದೈತ್ಯರನ್ನ ಬಂಧನದಲ್ಲಿ ಇಡ್ತಾರೆ ಹಾಗೆ ಅಂತ. ಅದರರ್ಥ ವಿಶೇಷವಾಗಿ ಶ್ರೀ ಭೂದುರ್ಗಾ ಅವರು ದೇವತೆಗಳನ್ನ, ಮನುಷ್ಯರನ್ನ, ದೈತ್ಯರನ್ನ ಬಂಧನದಲ್ಲಿ ಇಡ್ತಾರೆ ಹಾಗೆಂದ್ರೆ
ಅದು ವಿಶೇಷವಾಗಿ ಮಾಡತಕ್ಕದ್ದು. ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಈ 3 ಗುಣಗಳ ಬೆರಕೆ ಇರುತ್ತದೆ. ಸತ್ವಗುಣ, ರಜೋಗುಣ, ತಮಗುಣ ಮಿಕ್ಸ್ ಆಗಿ ಇರುತ್ತದೆ. ಅದರ ಪ್ರಪೋರ್ಷನ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತದೆ. ಅದು ಅವರವರ ಯೋಗ್ಯತೆ, ಪ್ರಯತ್ನ ಅದನ್ನೆಲ್ಲ ಇಟ್ಕೊಂಡು ದೇವರು ನಿರ್ಮಾಣ ಮಾಡೋದು ಅಂತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೆ ಸಂಜಯತ್ಯುತ. ನೋಡಿ, ಅದನ್ನೇ ಸಂಗ್ರಹ ಮಾಡಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಸತ್ವಂ, ಸತ್ವಾಭಿಮಾನಿಯಾದ ಶ್ರೀ, ಸುಖೇ, ಸುಖ ವಿಷಯೇ, ಸಂಜಯತಿ, ಪ್ರವರ್ತಯತಿ, ಸುಖದ ವಿಷಯದಲ್ಲಿ ಪ್ರವೃತ್ತಿಯಾಗುವಂತೆ ಮಾಡ್ತಾಳೆ. ರಜಃ, ರಜೋಭಿಮಾನಿನಿ ಭೂದೇವಿ, ಕರ್ಮ ವಿಷಯೇ ಸಂಜಯತಿ, ಕರ್ಮದ ವಿಷಯದಲ್ಲಿ ತೊಡಗುವಂತೆ ಮಾಡ್ತಾಳೆ. ತಮಸಸ್ತು, ತಮೋಭಿಮಾನಿನಿಯಾದ ದುರ್ಗಾದೇವಿ, ಜ್ಞಾನಂ ಆವೃತ್ಯ, ಅಂದರೆ ಮನಸ್ಸಿನಲ್ಲಿ ಇರತಕ್ಕ ತತ್ವಜ್ಞಾನ ಆ ಶಕ್ತಿಯನ್ನ ಪ್ರತಿಬಂಧನೆ ಮಾಡಿ, ಪ್ರಮಾದೆ, ಅಧರ್ಮದಲ್ಲಿ, ಅಧರ್ಮ ಬುದ್ಧಿಯಾದಿಗಳಲ್ಲಿ ಮನಸ್ಸು ಹುಟ್ಟುವಂತೆ ಮಾಡ್ತಾಳೆ ಅಂತ ಒಟ್ಟು. ಉದಶಬ್ದಾತ್ ಆಲಸ್ಯಾದಿ ಗ್ರಹ, ಆಲಸ್ಯಾದಿಗಳನ್ನು ಕೂಡ, ಅಂದರೆ ಸೋಂಬೇರಿತನ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ತಮೋಗುಣದ ಕಾರ್ಯ ಅಂತ. ನೋಡಿ, ಈ ರೀತಿಯಾಗಿ ಪ್ರಕೃತಿಯ ಇಂಪ್ಯಾಕ್ಟ್ ನಮ್ಮಲ್ಲಿ ಏನಾಗುತ್ತದೆ ಎಂಬುದನ್ನ ಸ್ಪಷ್ಟವಾಗಿ ಪರಮಾತ್ಮ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಈ 3, ಒಂದು ಸುಖದ ವಿಷಯದಲ್ಲಿ ಆಸಕ್ತಿ, ಕರ್ಮದಲ್ಲಿ ಆಸಕ್ತಿ, ಅಜ್ಞಾನ, ಆಲಸ್ಯ ಇತ್ಯಾದಿ ಗುಣಗಳು ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ ನೋಡಿ. ಅದಕ್ಕೆ ಏನು ಕಾರಣ ಅಂತ ಸ್ಪಷ್ಟ ಆಯ್ತು ನೋಡಿ. ಈಗ ಇದರಿಂದಲೇ ಇದೇ ರೂಟ್ ಕಾಸ್, ಈ ಪ್ರಕೃತಿಯ ಒಂದು ಬಂಧನವೇ ನಮಗೆ ರೂಟ್ ಕಾಸ್ ಆಗಿದೆ. ಅದರಿಂದಲೇ ಅವರವರು ತಮ್ಮ ತಮ್ಮ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಸ್ಪಷ್ಟಪಡಿಸ್ತಾನೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತತಾ. ಇದರ ಮೇಲೆ ಕಾಂಬಿನೇಷನ್ ಅನ್ನ ಹೇಳ್ತಾರೆ ನೋಡಿ. ನಾನು ತ್ರಯಾನಾಂ ಬಂಧಕತ್ವ ಸಾಮ್ಯ ಕಥಂ ಕಸ್ಯಚಿದೇವ ಗುಣಸ್ಯ ಕಾರ್ಯಂ ದೃಶ್ಯತೆ ಇತ್ಯತಃ ಉತ್ಕಟತ್ವ ಅನುತ್ಕಟತ್ವಾಭ್ಯಾಮ್ ಇತಿ ಭಾವೇನ ಆಹ. ಈ 3 ಕೂಡ ಬಂಧಕವೇ. ಸತ್ವಗುಣವೂ ಬಂಧಕ, ರಜೋಗುಣ, ತಮೋಗುಣ 3 ಕೂಡ ಬಂಧಕವೇ ಅಂತ ಆದ ಮೇಲೆ ಕಸ್ಯಚಿದೇವ ಗುಣಸ್ಯ ಕಾರ್ಯಂ, ಕೆಲವರಲ್ಲಿ ಮಾತ್ರ ಗುಣಗಳು, ಕಾರ್ಯಗಳು ಕಂಡು ಬರ್ತಾ ಇರೋದು. ಅದಕ್ಕೇನ್ ಕಾರಣ? ಈ ಗುಣಗಳ ಕಾರ್ಯ ಕೆಲವರಲ್ಲಿ ಮಾತ್ರ ಚೆನ್ನಾಗಿ ಕಂಡು ಬರ್ತಾ ಇದೆ, ಕೆಲವರಲ್ಲಿ ಮಂದವಾಗಿ ಇರುತ್ತದೆ, ಕೆಲವರಿಗೆ ಎಷ್ಟು ಹೇಳಿದ್ರು ಜ್ಞಾನವೇ ಬರೋದಿಲ್ಲ. ಅದಕ್ಕೆಲ್ಲ ಏನ್ ಕಾರಣ? ಹಾಗೆಂದ್ರೆ ಈಶ್ವರ ಇಚ್ಛೆಯ, ಪರಮಾತ್ಮನ ಇಚ್ಛೆಯಿಂದ ಅಂತ ಅರ್ಥ. ಸತ್ವಂ ಉತ್ಕಟಂ ಸತ್, ಕೆಲವರಲ್ಲಿ ಸತ್ವಗುಣ ಉತ್ಕಟವಾಗಿ ಇರುತ್ತದೆ, ಅಂದ್ರೆ ಹೆಚ್ಚು ಇರುತ್ತದೆ ಅಂತ ಅರ್ಥ. ರಜಸ್ತಮಶ್ಚಾಭಿಭೂಯ ಸ್ವಕಾರ್ಯ ದಕ್ಷಂ ಭವತಿ. ರಜಸ್ತಮಸ್ಸಕ್ಕಿಂತ ಸತ್ವಗುಣ ಉತ್ಕಟವಾಗಿದ್ದು ಪರಮಾತ್ಮನ ಜ್ಞಾನ ಇತ್ಯಾದಿಗಳಲ್ಲಿ ಹೆಚ್ಚು ಆಸಕ್ತಿ ಇರ್ತದೆ ಅವರಿಗೆ. ಆ ರೀತಿಯಾಗಿ ಕೆಲವರು ಇರ್ತಾರೆ, ಅದನ್ನ ಕಾಂಬಿನೇಷನ್ ಅಂತ ಹೇಳಿದ್ದಾರೆ. ಇನ್ನು ರಜಸ್ತಥೋತ್ಕಟಂ ಸತ್, ಯಾರಲ್ಲಿ ರಜಸ್ಸು ಜಾಸ್ತಿಯಾಗಿದೆ ಅದಕ್ಕೇನು ಕಾರಣ? ಈಶ್ವರನ ಇಚ್ಛೆ, ಪರಮಾತ್ಮನ ಇಚ್ಛೆಯೇ ಕಾರಣ. ತಮಸ್ಸತ್ವಕ್ಕಿಂತ ರಜಸ್ಸು ಹೆಚ್ಚಾಗಿದ್ದು, ರಜೋಗುಣ ಹೆಚ್ಚಾಗಿದ್ದು ತಮ್ಮ ಕಾರ್ಯವನ್ನ ಮಾಡ್ತಾ ಇದೆ. ಇನ್ನು ಕೆಲವರಲ್ಲಿ ತಮೋಗುಣ ಹೆಚ್ಚಾಗಿದ್ದು ರಜಸ್ಸತ್ವಗಳಿಗಿಂತ ರಜೋಗುಣ ಸತ್ವಗುಣಕ್ಕಿಂತ ತಮೋಗುಣ ಹೆಚ್ಚಾಗಿದ್ದು ತಮ್ಮ ಕಾರ್ಯವನ್ನ ಅದು ಮಾಡ್ತದೆ ಹಾಗೆ ಅಂತ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶೋಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಕೇನಲಿಂಗೇನ ಸತ್ವಾದಿ ವೃದ್ಧಿ ಜ್ಞೇಯ ಇತ್ಯತಃ. ಅಲ್ಲ, ನಮ್ಮಲ್ಲಿ ಇದಕ್ಕೆ ಐಡೆಂಟಿಫಿಕೇಶನ್ ಏನು? ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಯಾವ ಗುಣ ಜಾಸ್ತಿ ಇದೆ ಕಡಿಮೆ ಇದೆ ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅಸ್ಮಿನ್ ದೇಹೆ ಸರ್ವದ್ವಾರೇಶು, ಈ ದೇಹದಲ್ಲಿ ಇರುವ ಎಲ್ಲಾ ದ್ವಾರಗಳಲ್ಲೂ ಕೂಡ ಜ್ಞಾನಂ ಶಬ್ದಾದಿ ಜ್ಞಾನಾತ್ಮಕ ಪ್ರಕಾಶ, ಶಬ್ದಾದಿಗಳ ಪ್ರಕಾಶ, ಉತ ಶಬ್ದಾದ್ ಸುಖಾದಿ ಚ ಉಪಜಾಯತೆ, ಅದರಿಂದ ಸುಖಾದಿಗಳು ಶಬ್ದಾದಿಗಳಿಂದ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಂದ ಸುಖಾದಿಗಳು ಉಂಟಾಗ್ತದೆ.
ಯದಾ ತದಾ ಸತ್ವಂ ವಿವೃದ್ಧಂ ಇತಿ ವಿದ್ಯಾ ಜಾನಿಯಾತ್. ಆಗ ನಮಗೆ ಸುಖ ಉಂಟಾದರೆ ಆಗ ಸತ್ವಗುಣ ಜಾಸ್ತಿ ಆಗಿದೆ ಅಂತ ಅರ್ಥ. ಅಂದ್ರೆ ಶಬ್ದಸ್ಪರ್ಶ ರೂಪ ರಸಗಂಧಗಳಿಂದ ನಮಗೆ ಸುಖ ಜಾಸ್ತಿ ಆದರೆ ಅದು ನಮಗೆ ಸತ್ವ ಜಾಸ್ತಿ ಇದೆ ಅಂತ ಅರ್ಥ. ಒಂದು ಒಳ್ಳೆ ವಿಚಾರ ಕೇಳ್ತೀವಿ, ಪರಮಾತ್ಮನ ವಿಚಾರ ಕೇಳಿದಾಗ ಆ ಶಬ್ದಗಳು ಕಿವಿಯಲ್ಲಿ, ಒಂದು ದಾಸರ ಹಾಡು ಕೇಳಿದಾಗ ಕಿವಿಗೆ ಆನಂದ ಆಗ್ತದೆ, ಅದು ಸತ್ವಗುಣ ಪ್ರಚುರವಾಗ್ತಾ ಇದೆ ಅಂತ ತಿಳಿಬೇಕು ಅಂತ ಅರ್ಥ. ಲೋಭ ಪ್ರವೃತ್ತಿರಾರಂಭ ಕರ್ಮಣ. ಇನ್ನು ಕೇಳ್ಬೋದು, ಅಲ್ಲ ನನಗೆ ದಾಸರ ಪದಗಳು ಅಷ್ಟು ರುಚಿ ಅನಿಸೋದಿಲ್ಲ, ಬೇರೆ ಹಾಡುಗಳು ಕೇಳಿದ್ರೆ ನನಗೆ ಸುಖವಾಗ್ತದೆ, ಬೇರೆ ಸಿನಿಮಾ ಟಿವಿ ಅದೆಲ್ಲ ನೋಡಿದ್ರೆ ನನಗೆ ಸುಖ ಆಗ್ತದಲ್ಲ, ಹಾಗೆಂದ್ರೆ ಅದು ರಜೋಗುಣ ತಮೋಗುಣದ ಕಾರ್ಯ ಅಂತ ತಿಳಿಬೇಕು. ಆ ಶಬ್ದಾದಿಗಳನ್ನು ಕೇಳಿದ್ರೆ ನಮಗೆ ಸುಖ ಆಗ್ತದೆ ಅಂದ್ರೆ ವಾಸ್ತವಿಕವಾಗಿ ಅದು ಸುಖ ಅಲ್ಲ, ವಾಸ್ತವಿಕವಾಗಿ ಅದು ದುಃಖದಾಯಕ. ನಾವು ಸುಖ ಅಂತ ಭ್ರಮಿಸಿದ್ದೀವಿ. ಆ ಭ್ರಮಿಸೋದಕ್ಕೆ ಅಜ್ಞಾನ ಮಿಥ್ಯಾಜ್ಞಾನಕ್ಕೆ ಯಾವುದು ಕಾರಣ? ತಮೋಗುಣ ಕಾರಣ ಅಂತ. ತಮೋಗುಣ ಡಾಮಿನೇಟ್ ಆದ್ರೆ ಅದು ನಮಗೆ ಸುಖ ಅಂತ, ವಾಸ್ತವಿಕವಾಗಿ ಸುಖ ಅಲ್ಲ, ಅದು ದುಃಖದಾಯಕ. ಅದನ್ನು ಸುಖ ಅಂತ ನಾವು ಭಾವಿಸಿ ಅದು ಸುಖ, ಅದರಲ್ಲೇ ಟೈಮ್ ನಾವು ಸ್ಪೆಂಡ್ ಮಾಡ್ತೀವಿ ಅಂತ, ಅದು ತಮೋಗುಣ ಪ್ರಚುರ ಅಂತ. ಇಲ್ಲಿ ಅದನ್ನ ಹೇಳ್ತಾ ಇಲ್ಲ. ಸಾತ್ವಿಕವಾದ ಪದಾರ್ಥಗಳಿಂದ ಶಬ್ದಾದಿಗಳಿಂದ ಸುಖ ಉಂಟಾದಾಗ ಅದು ಸತ್ವಗುಣದಿಂದ ಅಂತ ತಿಳಿಬೇಕು ಅಂತ. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಂ ಅಶಮಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಇನ್ನು ಹಿಂದಿನ ಶ್ಲೋಕದಲ್ಲಿ ನಮ್ಮಲ್ಲಿ ಸತ್ವಗುಣ ಜಾಗೃತವಾಗಿದೆ, ಜಾಸ್ತಿ ಇದೆ ಅಂತ ಹೇಗೆ ತಿಳಿಯೋದು ಎಂಬುದನ್ನ ನಿರೂಪಣೆ ಮಾಡಿದರು. ರಜೋಗುಣ ಜಾಸ್ತಿ ಆಗಿದೆ ಅಂತ ನಿರೂಪಣೆ ಮಾಡುವ ಕ್ರಮವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಲೋಭ ಧನಾದೇಹೇ ತ್ಯಾಗ ಇಚ್ಛ, ಧನಾದೇಹೇ ಅತ್ಯಾಗ ಇಚ್ಛ, ಲೋಭ ಅಂತ ಕರೀತಾರೆ. ಅಂದ್ರೆ ಹಣ ಮುಂತಾದವುಗಳನ್ನ ದಾನ ಮಾಡಬಾರದು, ನನ್ನಲ್ಲೇ ಇರಬೇಕು, ನನಗೇ ಇರಬೇಕು ಹಾಗೆಂಬ ಬುದ್ಧಿ ಪ್ರವೃತ್ತಿ. ವ್ಯರ್ಥ ಉದ್ಯೋಗ, ವ್ಯರ್ಥವಾದ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಕಾಮ್ಯಕರ್ಮಣಾಂ ಆರಂಭ, ಫಲಾಪೇಕ್ಷೆಯಿಂದ ಕಾಮ್ಯಕರ್ಮಗಳನ್ನ ಮಾಡೋದು, ಫಲಾಪೇಕ್ಷೆ ಇಟ್ಕೊಂಡು ಕರ್ಮವನ್ನು ಶುರು ಮಾಡೋದು. ಇದೆಲ್ಲ ರಜೋಗುಣದ ಕಾರ್ಯ. ರಜೋಗುಣ ಡಾಮಿನೇಟ್ ಆಗಿದ್ರೆ ಈ ತರ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ. ಒಂದು ಲೋಭ ಇರೋದು, ಸುಮ್ಮನೆ ವ್ಯರ್ಥವಾದ ಕಾರ್ಯದಲ್ಲಿ ಎಫರ್ಟ್ ಹಾಕೋದು, ಅಥವಾ ಫಲಾಪೇಕ್ಷೆ ಇಟ್ಟುಕೊಂಡು ಕರ್ಮಗಳನ್ನ ಪ್ರಾರಂಭ ಮಾಡೋದು, ಇದೆಲ್ಲ ರಜೋಗುಣದ ಡಾಮಿನೇಷನ್. ಅಶಮಃ ಚಿತ್ತಸ್ಯ ಅನುಪರತಿ, ಅಂದ್ರೆ ಮನಸ್ಸಿನಲ್ಲಿ ಏನೋ ಒಂದು ಕಿರಿಕಿರಿ ಆಗೋದು. ಅಪ್ರಾಪ್ತ ಅಭಿಲಾಷ ಸ್ಪೃಹ, ಯಾವುದು ನಮ್ಮಲ್ಲಿ ಇಲ್ಲವೋ ಅದನ್ನ ಪಡಿಬೇಕು ಅಂತ ಒಂದು ಇಚ್ಛೆ ಬರೋದು. ಏತಾನಿ ವಿವೃದ್ಧೆ ರಜಸಿ ಜಾಯಂತೆ, ಇದೆಲ್ಲ ರಜೋಗುಣದ ಕಾರ್ಯ. ಏತೈಹಿ ರಜೋವೃದ್ಧಿ ಜ್ಞೇಯ ಇತಿ ಭಾವ. ಈ ರೀತಿಯಾದ ಇಂಡಿಕೇಶನ್ಸ್ ನಮ್ಮಲ್ಲಿ ಇದ್ದರೆ ಆಗ ರಜೋಗುಣ ಡಾಮಿನೆಂಟ್ ಆಗಿದೆ ಅಂತ ನಾವು ತಿಳ್ಕೋಬಹುದು. ಇನ್ನು ತಮೋಗುಣದ ಡಾಮಿನೇಷನ್ ಯಾವಾಗ ನಮಗೆ ಗೊತ್ತಾಗ್ತದೆ ಹಾಗೆಂದ್ರೆ ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ ಕುರುಂದನ. ಅಪ್ರಕಾಶ ಶ್ರೋತ್ರಾದಿಷು ಶಬ್ದಾದಿ ಜ್ಞಾನ ಅಭಾವ. ಶಬ್ದಗಳನ್ನು ಕೇಳ್ತೀವಿ, ಏನು ಅರ್ಥನೇ ಆಗೋದಿಲ್ಲ ರೀ ಹಾಗಂತ ಹೇಳ್ಬಿಡ್ತೀವಿ. ಶಬ್ದಾದಿ ಜ್ಞಾನ ಅಭಾವ, ಜ್ಞಾನವೇ ಹುಟ್ಟೋದಿಲ್ಲ. ಆ ಸಂದರ್ಭದಲ್ಲಿ ಅಪ್ರವೃತ್ತಿ ಅಥವಾ ಎಫರ್ಟೇ ಹಾಕೋದಿಲ್ಲ. ಅಲ್ಲ, ಶಬ್ದ ಗೊತ್ತಾಗಿಲ್ಲ, ಯಾರನ್ನಾರು ಕೇಳಿ ತಿಳ್ಕೋಬಹುದು ಅಥವಾ ಕೋಶವನ್ನು ನೋಡಿ ತಿಳ್ಕೋಬಹುದು, ಏನು ಎಫರ್ಟೇ ಹಾಕೋದಿಲ್ಲ, ಗೊತ್ತಿಲ್ಲ ಅಂತ ಸುಮ್ಮನೆ ಕೂತಿರೋದು. ಅದು ಪ್ರಮಾದ ಅಂದ್ರೆ ಎಚ್ಚರ ಇಲ್ಲದೆ ಇರೋದು, ಅಂದ್ರೆ ಅಲರ್ಟ್ನೆಸ್ ಅಂತೆ. ಎಚ್ಚರ ಇಲ್ಲದೆ ಇರೋದು ಅಂದ್ರೆ ಏನು? ಅಲರ್ಟ್ ಆಗಿ ಇಲ್ಲದೆ ಇರೋದು. ಆದ್ರೆ ಆಯ್ತು, ಮಾಡಿದ್ರೆ ಆಯ್ತು, ಎಷ್ಟಾಗುತ್ತೋ ಮಾಡೋಣ ಹಾಗೆಂತೆಲ್ಲ ಇರೋದು. ಹಂಗಿರಬಾರ್ದು. ಶಾರ್ಪ್ ಅಂಡ್ ಅಲರ್ಟ್ ಅಂತಾರೆ ನೋಡಿ. ತೀಕ್ಷ್ಣ ಬುದ್ಧಿ, ತೀಕ್ಷ್ಣವಾದ ಚಟುವಟಿಕೆ ಆ ತರ ಇರಬೇಕು ಅಂತ, ಅದು ಇಲ್ಲದೆ ಇರೋದು. ಮೋಹ ಅಂದ್ರೆ ಇದ್ದದ್ದೊಂದು ತಿಳ್ಕೊಳ್ಳೋದು ಒಂದು ಅಂತ ಆಗೋದು. ವಿಪರ್ಯಯ ಅಂತ ಕರೀತಾರೆ ಇದನ್ನ, ಮೋಹ. ಏತಾನಿ ತಮಸಿ ವಿವೃದ್ಧೆ ಜಾಯಂತೆ, ಇದೆಲ್ಲವೂ ಕೂಡ ತಮಸ್ಸು ವಿವೃದ್ಧವಾದಾಗ ನಮ್ಮಲ್ಲಿ ಆಗುವ ಒಂದು ಕಾರ್ಯಗಳು. ಏತೈಹಿ ಲಿಂಗೈಹಿ ತಮೋ ವಿವೃದ್ಧೇಹೇ ಜ್ಞೇಯ. ಈ ರೀತಿಯಾದ ಇಂಡಿಕೇಶನ್ಸ್ ನಮ್ಮಲ್ಲಿ ಬಂದರೆ ಆಗ ತಮಸ್ಸು ಜಾಸ್ತಿ ಆಗಿದೆ ಅಂತ ನಾವು ತಿಳ್ಕೋಬಹುದು ಅಂತ ಪರಮಾತ್ಮ ಹೇಳಿ, ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾಂತಿ ದೇಹಭೃತ್ ತದೋತ್ತಮ ವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ.
ತದ್ಗುಣವೃದ್ಧಿ ಅವಸ್ಥಾಯಾಂ ಮೃತಾನಾಂ ಗತಿಭೇದಮಾಹ. ನಾವು ಮರಣಕಾಲದಲ್ಲಿ ಈ ರೀತಿಯಾದ ಗುಣಭೇದ, ಮರಣಕಾಲದಲ್ಲಿ ಸತ್ವ ಜಾಸ್ತಿ ಆಗಿದ್ದರೆ ಏನು ಫಲ, ಸತ್ವಗುಣ ಜಾಸ್ತಿ ಆಗಿದ್ದರೆ, ರಜೋಗುಣ ಜಾಸ್ತಿ ಆಗಿದ್ದರೆ ಏನು ಫಲ, ತಮೋಗುಣ ಜಾಸ್ತಿ ಆಗಿದ್ದರೆ ಏನು ಫಲ ಅಂತ ಮರಣಕಾಲದಲ್ಲಿ ಯಾವುದು ಜಾಸ್ತಿ ಆಗಿದ್ದರೆ ಏನು ಫಲ ಎಂಬುದನ್ನ ಈ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಯದೇತಿ ದ್ವಯೇನ, 2 ಶ್ಲೋಕದಲ್ಲಿ ತಿಳಿಸ್ತಾನೆ. ಯದಾ ಸತ್ವೇ ವಿವೃದ್ಧೆ, ಸತ್ವಗುಣ ಜಾಸ್ತಿಯ ಇರುವಾಗ ದೇಹಭೃತ್ ಪ್ರಳಯಂ ಯಾತಿ ಮ್ರಿಯತೆ. ಸತ್ವಗುಣ ಜಾಸ್ತಿ ಆಗಿರುವಾಗ ದೇಹವನ್ನು ಬಿಟ್ರೆ ತದೋತ್ತಮ ವಿಧಾಂ ವಿಷ್ಣುಜ್ಞಾನಿನಾಂ ಅಮಲಾನ್ ನಿರ್ದೋಷಾನ್ ಲೋಕಾನ್ ದೇಹಾನ್, ಆಗ ದೋಷ ಇಲ್ಲದ ಉತ್ತಮವಾದ ಶರೀರವನ್ನ ಪ್ರತಿಪದ್ಯತೆ ಸಾತ್ವಿಕ ಕುಲೇ ಜಾಯತೆ ಇತ್ಯರ್ಥಃ. ಮುಂದೆ ಅವನು ಸಾತ್ವಿಕ ಕುಲದಲ್ಲಿ ಹುಟ್ಟುತ್ತಾನೆ. ನೋಡಿ, ಅದನ್ನೇ ಹೇಳಿದ್ದು. ಈ ಜನ್ಮ ನಮಗೆ ದೊಡ್ಡ ಟೆಸ್ಟ್ ಇದು. ನಾವು ಲೈಟಾಗಿ ತಗೋಬಾರ್ದು ಈ ಜನ್ಮವನ್ನ. ನೆಕ್ಸ್ಟ್ ಜನ್ಮ ಏನಂಬ ಅದನ್ನ ಡಿಸೈಡ್ ಮಾಡೋದು ಇದು ಈ ಜನ್ಮ. ಅದರಿಂದ ಮುಂದೆ ನಾವು ಸತ್ವ ಕುಲದಲ್ಲಿ, ಒಳ್ಳೆ ಕುಲದಲ್ಲಿ ಹುಟ್ಟಬೇಕು, ಒಳ್ಳೆಯವರ ಮನೆಯಲ್ಲಿ ಹುಟ್ಟಬೇಕು, ಅದಂತೂ ಅನಿವಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಖಂಡಿತ ಹುಟ್ಟುತ್ತೀವಿ ಎಂಬ ಗ್ಯಾರಂಟಿಯೂ ಇದೆ ನಮಗೆ. ಅಪರೋಕ್ಷ ಆಗಿಲ್ಲ, ಏನೂ ಆಗಿಲ್ಲ ನಮ್ದಿನ್ನು. ಅಂದ ಮುಂದೆ ಹುಟ್ಟುತ್ತೀವಿ. ಹುಟ್ಟುತ್ತೀವಿ ಯಾವ್ದೋ ಪ್ರಾಣಿಗಳಾಗಿ ಯಾರ್ಯಾರೋ ಮನೆಯಲ್ಲಿ ಹುಟ್ಟಿ, ಯಾವ್ಯಾವುದೋ ಬೇರೆ ಭಾರತ ದೇಶ ಬಿಟ್ಟು ಬೇರೆ ಪರದೇಶದಲ್ಲಿ ಹುಟ್ಟಿ ಏನು ಅವಸ್ಥೆ ಪಡಬೇಕೋ ಗೊತ್ತಿಲ್ಲ. ಮುಂದಿನ ಫ್ಯೂಚರ್ ಎಷ್ಟು ಡೇಂಜರ್ ಇದೆ ನೋಡಿ. ಯಾಕೆ? ಸತ್ವಗುಣ ನಮ್ಮಲ್ಲಿ ಬೆಳೆಸ್ಕೋತಾ ಇಲ್ಲ, ನಾವು ಅದರ ಕಾನ್ಸಂಟ್ರೇಷನೇ ಇಲ್ಲ. ಅದರಿಂದ ಯಾರಲ್ಲಿ ಸತ್ವಗುಣ ಜಾಸ್ತಿ ಬೆಳೆದಿದೆಯೋ, ಮರಣಕಾಲದಲ್ಲಿ ಸತ್ವಗುಣ ಡಾಮಿನೆಂಟ್ ಆಗಿ ಇದ್ದರೆ ಅವರು ಸತ್ಕುಲದಲ್ಲಿ ಹುಟ್ಟುತ್ತಾರೆ. ಎಷ್ಟು ಚೆನ್ನಾಗಿ ದೇವರು ಉಪಾಯವನ್ನು ತಿಳಿಸಿಕೊಡ್ತಾನೆ ನೋಡಿ. ಮನುಷ್ಯ ಕುಲ, ಕೃಷ್ಣನಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ. ಯಾರು ತಿಳಿಸಿಕೊಡಾರು ಈ ಉಪಾಯವನ್ನ? ಯಾವ ಡಾಕ್ಟರ್ ಹೇಳಿಕೊಡಾರು ಹೇಳಿ? ಯಾವ ಡಾಕ್ಟರಿಗೂ ಗೊತ್ತಿಲ್ಲ ಈ ವಿಚಾರ ಎಲ್ಲ. ನೆಕ್ಸ್ಟ್ ಜನ್ಮ ಬರಬೇಕು ಅಂದ್ರೆ ನಾನು ಈ ಜನ್ಮದಲ್ಲಿ ಏನ್ ಮಾಡಬೇಕು, ಅದಕ್ಕೆ ಹೇಳಿದ್ದು ಮರಣವೇ ನಮಗೆ ಇರುವ ಪರೀಕ್ಷೆ. ಅಲ್ಲಿ ಪರೀಕ್ಷೆಯಲ್ಲಿ ಹೇಗೋ ಅದು ನೋಡ್ಕೊಂಡು ನೆಕ್ಸ್ಟ್ ಜನ್ಮ. ಇನ್ನು ರಜಸಿ ಪ್ರಳಯಂ ಗತ್ವ, ಮುಂದಿನ ಶ್ಲೋಕ. ರಜಸಿ ಪ್ರಳಯಂ ಗತ್ವ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಃ ತಮಸಿ ಮೂಢಯೋನಿಷು ಜಾಯತೆ. ರಜಸ್ಸು ಪ್ರವೃದ್ಧವಾಗಿ ಇದ್ದಾಗ ದೇಹವನ್ನು ಬಿಟ್ರೆ ಕಾಮ್ಯ ಕರ್ಮಿನಾಂ ಕುಲೆ, ಫಲಾಸಕ್ತಿಯಿಂದ ವ್ಯಾಪಾರ ಇತ್ಯಾದಿಗಳನ್ನ ಮಾಡ್ತಾರೆ ನೋಡಿ. ಅವರು ಬಿಸ್ನೆಸ್ ಮೈಂಡೆಡ್ ಆಗಿ ಇರ್ತಾರೆ. ಏನೋ ಒಂದು ಫಲ ಎಕ್ಸ್ಪೆಕ್ಟ್ ಮಾಡಿಯೇ ಕೆಲಸ ಮಾಡೋದು. ಆ ಕುಲದಲ್ಲಿ ಅವರು ಹುಟ್ಟುತ್ತಾರೆ. ಅದೇ ತರ ತಮಸ್ಸು ಪ್ರವೃದ್ಧವಾಗಿರುವಾಗ ನಾವು ದೇಹವನ್ನು ಬಿಟ್ರೆ ಅವರು ಮೂಢಯೋನಿಷು ಅಂದ್ರೆ ದೈತ್ಯರ ಕುಲದಲ್ಲಿ ಅವರು ಹುಟ್ಟುತ್ತಾರೆ ಹಾಗೆ ಅಂತ ಅರ್ಥ. ಅದರಿಂದ ಎಚ್ಚರದಿಂದ ಇರಬೇಕು. ದೇಹ ಬಿಡುವಾಗ ಸತ್ವಗುಣ ಜಾಸ್ತಿ ಇರಬೇಕು. ಅಲ್ಲ, ದೇಹ ಬಿಡುವಾಗ ಸತ್ವ ಜಾಸ್ತಿ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಪ್ರತಿ ಕ್ಷಣವೂ ಸತ್ವಗುಣದ ಕಡೆ ಅದು ಬೆಳೆಯುವುದರಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಇರಬೇಕು ಅಂತ ಒಟ್ಟು. ಅದು ಪರಮಾತ್ಮ ತಿಳಿಸುವ ಒಂದು ವಿಚಾರ. ಹೇಗಿದ್ರು ಮತ್ತೆ ಹುಟ್ಟಿ ಬರಲೇಬೇಕು, ಅನ್ಅವಾಯ್ಡಬಲ್. ನಾವಿನ್ನೂ ಸಂಸಾರವನ್ನ ದಾಟಿಲ್ಲ, ನಾವು ಆ ಮಾರ್ಗದಲ್ಲಿ ಇದ್ದೀವಿ ಅಷ್ಟೇ. ವಿ ಆರ್ ಇನ್ ದಟ್ ಪಾತ್. ಅದರಿಂದ ನೆಕ್ಸ್ಟ್ ಜನ್ಮ ನಮಗೆ ಚೆನ್ನಾಗಿರ್ಬೇಕಂದ್ರೆ ಈ ಜನ್ಮದಲ್ಲೇ ನಾವು ಎಫರ್ಟ್ ಸರಿಯಾಗ ಸತ್ವಗುಣ ಬೆಳೆಯುವಂತೆ ನಾವು ಮಾಡಬೇಕು. ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರನ್ನು ನಾವು ಇಷ್ಟಪಡ್ತೀವೋ ಪ್ರೀತಿಸ್ತೇವೋ ಅವ್ರಿಗೆಲ್ಲರಿಗೂ ಕೂಡ ಇದನ್ನ ಕಿವಿ ಮಾತು ಹೇಳ್ತಾ ಹೋಗಬೇಕು. ಕರ್ಮಣ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಸಾತ್ವಿಕಾದಿ ಕರ್ಮಣಾಂ ಫಲಮಾಹ. ಸಾತ್ವಿಕ ಮುಂತಾದಗಳ ಕರ್ಮ, ಆ ಕರ್ಮದ ಫಲ ಏನು ಅಂತ ಹೇಳ್ತಾನೆ. ಕರ್ಮಣ ಇತ್ಯಾದಿ ದ್ವಯೇನ, 2 ಶ್ಲೋಕದಲ್ಲಿ. ವಿದ್ವತ್ ಕುಲ ಪ್ರಸೂತೇನ ಸುಷ್ಟುಕೃತಸ್ಯ ಕರ್ಮಣಃ ಸಾತ್ವಿಕಂ ನಿರ್ಮಲಂ ದುಃಖ ಗಂಧಹೀನಂ ಫಲಮಾಹುಹು. ವಿದ್ವತ್ ಕುಲದಲ್ಲಿ ಹುಟ್ಟುವುದರಿಂದ ಸುಷ್ಟುಕೃತಸ್ಯ ಚೆನ್ನಾಗಿ ಮಾಡಲ್ಪಟ್ಟ ಆ ಕರ್ಮ ಸಾತ್ವಿಕಂ ನಿರ್ಮಲಂ ಅದ ಫಲಂ ಆಹು. ಅಂತಹ ಫಲವನ್ನ ಸಾತ್ವಿಕ ಫಲ ಅಂದ್ರೆ ದುಃಖ ಗಂಧ ಇಲ್ಲದ ಫಲ ಅಂತ ಕರೀತಾರೆ. ರಜಸಃ ರಾಜಸ ಕರ್ಮದಿಂದ, ಸಾತ್ವಿಕ ಕರ್ಮದಿಂದ ನಮಗೇನಾಗ್ತದೆ? ದುಃಖದ ಸ್ಪರ್ಶ ಆಗೋದಿಲ್ಲ.
ರಾಜಸ ಕರ್ಮದಿಂದ ದುಃಖ ಮಿಶ್ರಂ ಸುಖಂ ಆಹುಹು. ದುಃಖ ಪ್ಲಸ್ ಸುಖ ಮಿಶ್ರಿತವಾದ ಒಂದು ಫಲ ಸಿಗ್ತದೆ. ಇನ್ನು ತಾಮಸ ಕಾರ್ಯಗಳನ್ನ ಮಾಡಿದರೆ ತಾಮಸ ಕರ್ಮಣ ಅಜ್ಞಾನವೇ ನಮಗೆ ಫಲವಾಗಿ ಸಿಗ್ತದೆ. ಅಲ್ಲ, ನನಗೆ ಇಷ್ಟೊತ್ತು ಅಜ್ಞಾನ ಇದಲ್ಲ ಹಾಗೆ ಅಂದ್ರೆ ನೋಡಿ, ಎಷ್ಟು ತಾಮಸ ಕಾರ್ಯ ನಾವು ಮಾಡಿರ್ತೀವಿ, ಅದರ ಎಫೆಕ್ಟು ಈಗ ನಮಗೆ ಅಜ್ಞಾನ ಇದೆ. ಅದರಿಂದ ನಮ್ಮ ಅಜ್ಞಾನಕ್ಕೆ ಯಾರು ಕಾರಣ? ನಾವೇ ಕಾರಣ. ನಾವು ಹಿಂದೆ ಮಾಡಿದ ಕರ್ಮ ಅಜ್ಞಾನ. ಕರ್ಮ ಅಂದ್ರೆ ಯಾವ ಕರ್ಮ? ತಾಮಸ ಕರ್ಮ. ತಾಮಸ ಕರ್ಮವೇ ಈಗ ನಾವು ಮಾಡಿರೋದಕ್ಕೆ ಕಾರಣ. ಅದರಿಂದ ಸತ್ವಗುಣ ಮಾಡ್ತಾ ಇದ್ರೆ ಸತ್ವಕರ್ಮ, ಸಾತ್ವಿಕ ಕರ್ಮ ಮಾಡ್ತಾ ಇದ್ರೆ ಸತ್ವಗುಣ ಬೆಳೀತದೆ. ರಾಜಸುಗುಣ ಮಾಡ್ತಾ ಇದ್ರೆ ರಾಜಸುಗುಣ ಬೆಳೀತದೆ. ತಾಮಸಗುಣ ಮಾಡ್ತಾ ಇದ್ರೆ, ತಾಮಸ ಕರ್ಮ ಮಾಡ್ತಾ ಇದ್ರೆ ತಾಮಸಗುಣ ಬೆಳೀತದೆ. ಅದರ ಫಲ ಏನೋ? ಸಾತ್ವಿಕ ಗುಣದಿಂದ ದುಃಖ ದೂರವಾಗ್ತದೆ, ಸುಖ ಸಿಗ್ತದೆ. ರಾಜಸ ಕರ್ಮದಿಂದ ಸುಖ ದುಃಖ ಮಿಶ್ರವಾಗ್ತದೆ. ತಾಮಸದಿಂದ ಅಜ್ಞಾನ ಆಗ್ತದೆ. ಇದೇ ಫಲ. ಅದರಿಂದ ಸತ್ವಾ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹ ತಮಸೋ ಭವತೋ ಅಜ್ಞಾನಮೇವ ಚ. ನಿರ್ಮಲತ್ವಾದಿ ಫಲಂ ಚ ಕಿಂ. ಅದೇನು ನಿರ್ಮಲ ಅಂತ ಹೇಳಿದ್ರಲ್ಲ, ಅದೇನು ಅದರ ಫಲ, ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾನೆ. ಸತ್ವಾತ್ ಸಂಜಾಯತೆ ಜ್ಞಾನಂ. ಪರಾಪರ ತತ್ವ ವಿಷಯ ಜ್ಞಾನ ನಮಗೆ ಸ್ಪಷ್ಟ ಆಗ್ತದೆ. ಸತ್ವಗುಣ, ಸಾತ್ವಿಕ ಕರ್ಮದಿಂದ ಸತ್ವಗುಣ ಬೆಳೆದು ನಮಗೆ ಸರಿಯಾದ ತತ್ವಜ್ಞಾನ ಸಿಗ್ತದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ, ಹರಿಕಥಾಮೃತ ಸಾರ, ಭಗವದ್ಗೀತೆ ಇತ್ಯಾದಿಗಳನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಭಾಗ್ಯ ನಮಗೆ ಸಿಗ್ತದೆ. ಅಂದರೆ ಏನರ್ಥ? ಸಾತ್ವಿಕ ಕರ್ಮದಿಂದ ಸತ್ವಗುಣ ಬೆಳೆದು ನಮಗೆ ಅದರ ಲಾಭ ಆಗ್ತಾ ಇದೆ ಅಂತ ಅರ್ಥ. ಲೋಭ ಸ್ವರ್ಗಾದಿ ವಿಷಯಾಸಕ್ತಿ. ಇನ್ನು ರಜೋಗುಣದ ಕಾರ್ಯದಿಂದ ರಜೋಗುಣ ಬೆಳೆದು ಸ್ವರ್ಗಾದಿ ವಿಷಯದಲ್ಲಿ ನಮಗೆ ಆಸಕ್ತಿ ಇರ್ತದೆ. ಮೋಕ್ಷಕ್ಕೆ ಇಲ್ಲ, ಸ್ವರ್ಗಾದಿಗಳಿಗೆ ಸಿಗ್ತದೆ. ಅಜ್ಞಾನ, ಪ್ರಮಾದ ಮೋಹ ಇವುಗಳಿಂದ ಅಜ್ಞಾನವೇ ನಮಗೆ ಸಿಗ್ತದೆ. ಹಾಗೆಂತ ಆಯ್ತು. ಇನ್ನು ಸಾತ್ವಿಕ ಗುಣ ಇದ್ದರೆ ಏನಾಗ್ತದೆ? ಸಾತ್ವಿಕ ಗುಣದಿಂದ ಒಂದೋ ಒಳ್ಳೆ ಕುಲದಲ್ಲಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಅದನ್ನ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಗನ್ಯಗುಣ ವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಜ್ಞಾನ, ಲೋಭ, ಪ್ರಮಾದ ಅಂತ 3 ಹೇಳಿದರು. ಸಾತ್ವಿಕ ಕ್ರಿಯೆಯಿಂದ ಜ್ಞಾನ, ರಾಜಸ ಕ್ರಿಯೆಯಿಂದ ಲೋಭ, ತಾಮಸ ಕ್ರಿಯೆಯಿಂದ ಪ್ರಮಾದ. ಸತ್ವಾದಿ ಗುಣೇಭ್ಯ ಸಾಕ್ಷಾತ್ ಜನ್ಯತ್ವೇಪಿ. ಇದೆಲ್ಲ ಯಾವುದರಿಂದ ಹುಟ್ಟುತ್ತದೆ? ಸತ್ವಾದಿ ಗುಣಗಳಿಂದ ಹುಟ್ಟುತ್ತದೆ. ತಸ್ಯ ಸ್ವರೂಪತಃ ಫಲ ತಜ್ಜನ್ಯ ಫಲಾನ್ಯ. ಸ್ವರೂಪತಃ ಈ ಸತ್ವಗುಣ, ರಜೋಗುಣ, ತಮೋಗುಣದಿಂದ ನಮಗೇನು ಫಲ ಸಿಗ್ತದೆ ಹಾಗೆಂದ್ರೆ, ಸತ್ವಸ್ಥಃ ಅಂದ್ರೆ ಸಾತ್ವಿಕರಿಗೆ ಜ್ಞಾನೇನ, ಆ ಜ್ಞಾನ ಬರುತ್ತದೆ ಅಂತ ಹೇಳಿದ್ರು. ಆ ಜ್ಞಾನದ ಫಲದಿಂದ ಏನಾಗ್ತದೆ? ಊರ್ಧ್ವ ಲೋಕಕ್ಕೆ ಹೋಗ್ತಾರೆ. ಅಂದ್ರೆ ಕೆಲವು ಲೋಕ ಭೂಮಿಯ ಮೇಲೆ ಇದೆ, ಕೆಲವು ಲೋಕ ಭೂಮಿಯ ಕೆಳಗಿದೆ. 14 ಲೋಕ ತಾನೆ, ಮಧ್ಯದಲ್ಲಿರೋದು ಭೂಮಿ. ಅದರಿಂದ ಊರ್ಧ್ವ ಲೋಕಕ್ಕೆ ಹೋಗ್ತಾರೆ ಅಂದ್ರೆ ಏನು? ರಾಯರು ಬರೀತಾರೆ, ಜನ ಆದಿ ಲೋಕಂ ಗಚ್ಚಂತಿ. ಜನ, ಮಹಾ, ತಪಃ, ಸತ್ಯಂ ಇತ್ಯಾದಿ ಲೋಕಗಳು ಏನಿದೆ, ಮೇಲಿನ ಲೋಕ, ಸತ್ಯಲೋಕ ತನಕ ಹೋಗ್ಲಿಕ್ಕೆ ಸಾಧ್ಯ. ಯಾವುದರಿಂದ? ಸತ್ವಗುಣದಿಂದ. ಅದರಿಂದ ನಾವು ದುಡ್ಡು ಸಂಪಾದನೆ ಮಾಡೋಣ, ಅದರ ಜೊತೆಗೆ ಈ ಸತ್ವಗುಣವನ್ನ ಸಂಪಾದನೆ ಮಾಡುವ ಸಾತ್ವಿಕ ಕರ್ಮಗಳ ಮೂಲಕ ಸತ್ವಗುಣವನ್ನ ಸಂಪಾದನೆ ಮಾಡಿದರೆ ಊರ್ಧ್ವ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ರಾಜಸಾಹ ಅಂದ್ರೆ ಕಾಮ್ಯ ಕರ್ಮವನ್ನ ಮಾಡತಕ್ಕವರು ಮಧ್ಯದಲ್ಲಿರತಕ್ಕ ಸ್ವರ್ಗಾದಿಗಳಲ್ಲಿ ಅವರು ಅಲ್ಲೇ ನಿಲ್ತಾರೆ. ಸ್ವರ್ಗಕ್ಕೆ ಮೀರಿ ಹೋಗೋದಿಲ್ಲ ಅವರು. ಕರ್ಮದ ಫಲ ಸ್ವರ್ಗ ಅಷ್ಟೇ ಸಿಗ್ತದೆ. ಕಾಮ್ಯ ಕರ್ಮ ಮಾಡಿ ಸ್ವರ್ಗದಷ್ಟೇ ಹೋಗ್ಬೋದು. ಕರ್ಮವನ್ನ ಮೀರಿ ಅಂದ್ರೆ ಸ್ವರ್ಗವನ್ನ ಮೀರಿ ನಾವು ಹೋಗಬೇಕು ಅಂದ್ರೆ ಅದಕ್ಕೇನ್ ಬೇಕು? ತತ್ವಜ್ಞಾನವೇ ಬೇಕು, ತತ್ವಗುಣವೇ ಬೇಕು. ಅದರಿಂದ ಜನಾದಿ ಲೋಕಂ ಅಂತ ಹೇಳಿದ್ರು. ರಜೋಗುಣಕ್ಕೆ ಸ್ವರ್ಗಾದಿ ಲೋಕ ಸಿಗ್ತದೆ. ಜಗನ್ಯ ಗುಣ ತಮಃ ತದ್ವೃತ್ತಿ ತತ್ ಪರಿಣಾಮ ಜ್ಞಾನಂ ತನ್ನಿಷ್ಠ ತದ್ವಂತಹ ಇತ್ಯರ್ಥಃ ಅಧಃ ನಿರಯಂ ಗಚ್ಚಂತಿ. ಇನ್ನು ತಮೋಗುಣ ಅದು ನರಕ ಇತ್ಯಾದಿಗಳನ್ನು ನಮಗೆ ತಂದುಕೊಡುತ್ತದೆ. ಅದರಿಂದ ಶಾಸ್ತ್ರ ವಿರುದ್ಧ ಕರ್ಮಗಳನ್ನ, ಹರಿವಾಯು ಗುರುಗಳಿಗೆ ವಿರುದ್ಧವಾದ
ಕರ್ಮಗಳನ್ನು ಮಾಡಿದರೆ ತಮೋಗುಣ ಬೆಳೀತದೆ ಅಂತ ಒಟ್ಟು. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಏವಂ ರಾಯರ ಅವತಾರಿಗೆ ಏವಂ ತ್ರಯಃ ಗುಣಾಃ ವಿವಿಚ್ಯ ಉಕ್ತ. ಈ ಮೂರು ಗುಣಗಳ ಕಾರ್ಯ ಏನು ಹಾಗೆಂತ ನಮಗೆ ಸ್ಪಷ್ಟವಾಗಿ ಹಿಂದಿನ ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ. ತೇಷಾಂ ಜಗದ್ಬಂಧಕತ್ವಂ ತೇಭ್ಯ ಸಾಕ್ಷಾತ್ ಪರಂಪರೆಯ ಚ ಜನ್ಯಫಲಾನಿ ಚ ಉಕ್ತಾನಿ. ಈ ಮೂರು ಗುಣಗಳು ಹೇಗೆ ನಮ್ಮನ್ನ ಬಂಧನದಲ್ಲಿ ಇಡುತ್ತವೆ ಹಾಗೆ ಅಂತೆಲ್ಲ ನಾವು ನೋಡಿದ್ದೀವಿ. ಅದರ ಸಾಕ್ಷಾತ್ ಫಲ ಏನು, ಪರಂಪರೆಯಾಗಿ ಬರತಕ್ಕ ಫಲ ಏನು ಹಾಗೆ ಅಂತ ನೋಡಿದ್ದೀವಿ. ಉದಾಹರಣೆಗೆ ಸತ್ವಗುಣಕ್ಕೆ ಸಾಕ್ಷಾತ್ ಫಲ ಅಂದ್ರೆ ಜ್ಞಾನ, ಪರಂಪರೆಯಾಗಿ ಊರ್ಧ್ವಲೋಕ ಇತ್ಯಾದಿಗಳು ಅಂತ ನೋಡಿದ್ದೀವಿ. ಏವಂ ತ್ರೈಗುಣಸ್ಯ ಕಾರ್ಯತೆ ಹ್ಯವಶ ಇತ್ಯತ್ರ ಸಂಕ್ಷೇಪೇನ ಉಕ್ತಸ್ಯ ಇಹ ವಿವಿಚ್ಯ ಕೀರ್ತನೆ ಕೃತೆ ಸತಿ ತರ್ಹಿ ಗುಣಾಃ ಏವ ಸರ್ವೋತ್ತಮಾಃ ನತು ತಥಾ ಅನ್ಯಃ. ಅಲ್ಲಪ್ಪ, ನೀವು ವ್ಯಾಖ್ಯಾನ ಮಾಡೋದನ್ನು ನೋಡಿದರೆ ಈ ಗುಣಗಳೇ ಸರ್ವೋತ್ತಮ ಅಂತ ಹೇಳಬೇಕು, ಎಲ್ಲವನ್ನು ಕೊಡೋದು ಅದೇ ಅಂತ ಆಯ್ತು. ಊರ್ಧ್ವಲೋಕ ಕೊಡೋದು ಸತ್ವಗುಣ, ಜ್ಞಾನವನ್ನು ಕೊಡೋದು ಸತ್ವಗುಣ, ಅದನ್ನೇ ಸರ್ವೋತ್ತಮ ಅಂತ ಹೇಳಿ ದೇವರನ್ನು ಯಾಕೆ ತರ್ತೀರಿ ಅಂತ ಪ್ರಶ್ನೆ. ಅದರಿಂದ ಸತ್ವಗುಣವೇ ಸರ್ವೋತ್ತಮ ಅಂತ ಹೇಳೋಣ ಅಂತ ಒಂದು ಶಂಕ ಬರುತ್ತದೆ. ಅದನ್ನ ಪರಮಾತ್ಮ ಇಲ್ಲಿ ಪರಿಹಾರ ಮಾಡ್ತಾ ಇದ್ದಾನೆ. ನಾಣ್ಯಮಿತಿ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ ಎಂಬ. ಯದಾ ಯಾವಾಗ, ಗುಣೇಭ್ಯ ಅನ್ಯಂ ಕರ್ತಾರಂ, ಈ ಗುಣಗಳಿಗಿಂತ ಬೇರೆಯಾದ ಒಬ್ಬ ಕರ್ತ, ಪರಿಣಾಮಿ ಕರ್ತಾರಂ ನಾನು ಪಶ್ಯತಿ ನೋಡೋದಿಲ್ಲವೋ, ಗುಣೇಭ್ಯಶ್ಚ ಪರಂ ಸ್ವತಂತ್ರಂ ಪರಮಾತ್ಮಾನಂ ವೇತ್ತಿ ಸಹ ಜ್ಞಾನಿ. ಯಾರು ಜ್ಞಾನಿ ಹಾಗೆಂದ್ರೆ ಈ ಗುಣಗಳನ್ನ ನಿಯಮನ ಮಾಡತಕ್ಕ, ಈ ಗುಣಗಳನ್ನ ಪ್ರೇರಣೆ ಮಾಡಿ ಅದರ ಫಲಗಳನ್ನು ಕೊಡತಕ್ಕ ಸ್ವತಂತ್ರನಾದ ಪರಮಾತ್ಮ ಒಬ್ಬ ಇದ್ದಾನೆ ಅಂತ ಯಾರು ತಿಳಿತಾರೋ ನೋಡಿ. ಗುಣ ಅಂದ್ರೆ ಯಾವುದು? ಅದು ಜಡಭೂತವಾದ ಲಕ್ಷ್ಮಿಯಿಂದ ಅಭಿಮನ್ಯವಾದ ಶ್ರೀಭೂದುರ್ಗಾ ರೂಪಗಳಿಂದ ಅಭಿಮನ್ಯವಾದ ಜಡ ಪ್ರಕೃತಿ ಅಂತ ನಾವು ನೋಡಿದ್ದೀವಿ. ಅದು ಸ್ವತಂತ್ರ ಅಲ್ಲ. ಅದನ್ನ ನಿಯಮನ ಮಾಡತಕ್ಕ ಪರಮಾತ್ಮ ಒಬ್ಬ ಇದ್ದಾನೆ ಅಂತ ಯಾರು ತಿಳಿತಾರಲ್ಲ ಅವನೇ ಜ್ಞಾನಿ. ಅದರಿಂದ ಕೇವಲ ಅದು ಜಡ, ಅದು ಸತ್ವಗುಣ ರಜೋಗುಣ ತಮೋಗುಣ ಅದೇ ಎಲ್ಲವನ್ನು ಮಾಡುತ್ತದೆ, ಅದೇ ಫಲ ಕೊಡುತ್ತದೆ ಹಾಗೆ ಅಂತ ತಿಳಿಬೇಡ. ಇದನ್ನ ಮೀಡಿಯಂ ಆಗಿ ಇಟ್ಟುಕೊಂಡು ಪರಮಾತ್ಮ ಫಲವನ್ನ ಕೊಡ್ತಾನೆ, ಎಲ್ಲವನ್ನು ಮಾಡಿಸ್ತಾನೆ. ಈ ರೀತಿಯಾಗಿ ತಿಳಿದವನೇ ಜ್ಞಾನಿ. ಮದ್ಭಾವಂ ಜ್ಞಾನಾನಂದಾತ್ಮಿಕಾಮಯಿ ಸ್ಥಿತಂ ಅಧಿಗಚ್ಚತಿ. ಅಂತವನು ಮದ್ಭಾವಂ ಗಚ್ಚತಿ, ಅಧಿಗಚ್ಚತಿ ಅಂದ್ರೆ ಜ್ಞಾನಾನಂದಮಯನಾದ ನನ್ನನ್ನ ಅವನು ಹೊಂದುತ್ತಾನೆ ಅಂತ ಅರ್ಥ. ಅದರಿಂದ ಏನ್ ಹೇಳೋದು, ನಾವು ಮೇಲಿನ ಕ್ಲಾಸ್ ಹೋಗೋದಕ್ಕೆ ಬರೀ ಸಬ್ಜೆಕ್ಟ್ಗಳೇ ಕಾರಣ ಅಲ್ಲ. ಯಾಕೆಂದ್ರೆ ಸಬ್ಜೆಕ್ಟ್ ಜ್ಞಾನ ಅದು ಜಡ, ಅದನ್ನ ಕರೆಕ್ಟ್ ಮಾಡಿ ರಿಸಲ್ಟ್ ಕೊಡೋದಕ್ಕೆ ಒಬ್ಬ ಟೀಚರ್ ಬೇಕು ನೋಡಿ. ಬರೀ ಸಬ್ಜೆಕ್ಟ್ಗಳೇ ಸಾಕು, ನಾ ಮೇಲಿನ ಕ್ಲಾಸ್ ಹೋಗ್ಬಿಡ್ತೀನಿ, ವರ್ಕೌಟ್ ಆಗ್ತದಾ? ಇಲ್ಲ. ಇದು ಕರೆಕ್ಟ್, ಇದು ಜ್ಞಾನ, ಇದು ಅಜ್ಞಾನ, ನೀನು ಇಷ್ಟು ಮಾರ್ಕ್ಸ್ ತೆಗೆದಿದ್ದಿ ಹಾಗೆ ಅಂತೆಲ್ಲ ಪರೀಕ್ಷೆ ಕೊಟ್ಟು ಎವ್ಯಾಲ್ಯುವೇಟ್ ಮಾಡೋದಕ್ಕೆ ಒಬ್ಬ ಟೀಚರ್ ಬೇಕು ನೋಡಿ. ಅದೇ ತರ ಬರೀ ಗುಣಗಳೇ ಸಾಕು ಹಾಗೆಂದ್ರೆ ಆಗೋದಿಲ್ಲ. ಅದನ್ನ ನೋಡಿ ಇವನಿಗೆ ಈ ಸಬ್ಜೆಕ್ಟ್ ಕೊಡಬೇಕು, ಇಷ್ಟು ಕೊಡಬೇಕು, ಇಷ್ಟು ಓದಿದ್ರೆ ಅವನ ಮೇಲಕ್ಕೆ ಬರ್ತಾನೆ ಹಾಗೆ ಅಂತ ನೋಡಿ ಟೀಚರ್ ಹೇಗೆ ಮಾಡ್ತಾರೋ, ಅಥವಾ ಬರೀ ಔಷಧಿಗಳೇ ನಮ್ಮನ್ನ ರೋಗ ಪರಿಹಾರ ಮಾಡ್ತದೆ, ಇಲ್ಲ ನೋಡಿ, ಡಾಕ್ಟರ್ ಬೇಕು ನೋಡಿ, ಟೆಸ್ಟ್ ಮಾಡಿ ಇವನಿಗೆ ಈ ಔಷಧಿ ಕೊಡಬೇಕು ಹಾಗೆ ಅಂತ ಡಾಕ್ಟರ್ ಸ್ಥಾನದಲ್ಲಿ ಹೇಗಿದ್ದಾರೋ ಅದೇ ತರ ಪರಮಾತ್ಮ ಈ ಕರ್ಮಗಳನ್ನ, ಈ ಗುಣಗಳನ್ನ, ಪ್ರಕೃತಿಯ ಗುಣಗಳನ್ನ ಇಟ್ಟುಕೊಂಡು ನಮ್ಮನ್ನ ಬಂಧನದಲ್ಲಿ ಇಟ್ಟಿದ್ದಾನೆ ಅಂತ ನಾವು ತಿಳಿಯಬೇಕು. ಅದರಿಂದ ದೇವರು ಬೇಡ, ಗುಣಗಳೇ ಸಾಕು ಹಾಗೆ ಅಂತ ನಾವು ತಿಳಿಯಬಾರ್ದು. ಅದು ಅವನು ಜ್ಞಾನಿ ಅಲ್ಲ ಅಂತ ಒಟ್ಟು ಪರಮಾತ್ಮನ ಅಭಿಪ್ರಾಯ. ಇನ್ನು ಗುಣಾನೇತಾನ್ ಅತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈಃ ವಿಮುಕ್ತೋ ಅಮೃತಮಶ್ನುತೆ. ಏವಂ ಸುಖ ದುಃಖಾದಿ ರೂಪ ಬಂಧಸ್ಯ, ಸುಖ ದುಃಖ ರೂಪವಾದ ಈ ಬಂಧನದ ಗುಣತ್ರಯ ನಿಬಂಧನತ್ವಾದ್, ಗುಣತ್ರಯಗಳಿಂದಲೇ ಅದೇ ಬಂಧನಕ್ಕೆ ಕಾರಣ ಅಂತ ತದತ್ಯಯೇ ಸತ್ಯೇವ ಬಂಧ ಹಾನಿ ನಾನ್ಯಥಾ.
ಈ ಈ ಬಂಧ ಆಯ್ತು, ನಮಗೆ ನಾವು ಬಂಧನದಲ್ಲಿ ಇದ್ದೀವಿ. ಯಾವುದರಿಂದ ಬಂಧನ? ಪ್ರಕೃತಿಯಿಂದ ಬಂಧನ ಅಂತ ನಮಗೆ ಸ್ಪಷ್ಟ ಆಯ್ತು. ಈ ಬಂಧನದ ಹಾನಿಗೆ ಏನು ಉಪಾಯ? ಈ ಬಂಧನದಿಂದ ಹೊರಗೆ ಬರಬೇಕಲ್ಲ, ಜೈಲಿಂದ ಹೊರಗೆ ಬರಬೇಕು ನಾವು. ಅದಕ್ಕೆ ಉಪಾಯ ಏನು? ಹಾಗೆಂದ್ರೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಗುಣಾನಿ ಇತಿ. ತದ್ಗುಣ ಪರಿಣಾಮಿ ದೇಹೇಶು ಪ್ರಕೃತಿಭೂತಾನ್ ತ್ರೀನ್ ಗುಣಾನ್ ಅತೀತ್ಯೈವ ಜನ್ಮಾದಿಭಿಃ ವಿಮುಕ್ತಃ ಅಮೃತಮಶ್ನುತೆ ಪರಂ ಬ್ರಹ್ಮ ಪ್ರಾಪ್ನೋತಿ. ಅಂದ್ರೆ ಈ ಗುಣಗಳನ್ನ ಮೀರೋದೇ ಬಂಧನದಿಂದ ಬಿಡುಗಡೆ ಹೊಂದೋದಕ್ಕೆ ದಾರಿ ಅಂತ ಹೇಳ್ತಾನೆ. ಈ ಪ್ರಕೃತಿಯ ಬಂಧನವನ್ನ ದಾಟಬೇಕು. ದಾಟಿದವರು ಮಾತ್ರ ಜನ್ಮ ಬಂಧ ಅಂದ್ರೆ ಹುಟ್ಟು ಸಾವು ಎಂಬ ಈ ಒಂದು ಬಂಧನದಿಂದಲೂ ಕೂಡ, ಪ್ರಕೃತಿಯ ಗುಣಗಳಿಂದಲೂ ಕೂಡ ಬಿಡುಗಡೆಯನ್ನು ಹೊಂದಿ ನನ್ನನ್ನು ಹೊಂದಲಿಕ್ಕೆ ಸಾಧ್ಯ. ಅದರಿಂದ ಈ 3 ಗುಣಗಳನ್ನು ಕೂಡ ದಾಟಬೇಕು. ಅದೇ ಪರಿಹಾರ. ಹಾಗೆಂತ ಯಾರು ದಾಟುತ್ತಾರೋ ತ್ರೀನ್ ಗುಣಾನ್ ಅತೀತ್ಯೈವ, ಈ 3 ಗುಣಗಳನ್ನ ಮೀರಿದವರು ಮಾತ್ರ ಜನ್ಮಾದಿಭಿಹಿ ಹುಟ್ಟು ಸಾವು ಮುಂತಾದ ಆ ಬಂಧನದಿಂದ ವಿಮುಕ್ತಃ ಬಿಡುಗಡೆಯನ್ನು ಹೊಂದಿ ಅಮೃತಮಶ್ನುತೆ ಅಂದ್ರೆ ಪರಬ್ರಹ್ಮನನ್ನ ಅವರು ಹೊಂದಲಿಕ್ಕೆ ಸಾಧ್ಯ. ಅದರಿಂದ ನಮಗೆ ಬಂಧನ ಹೋಗಬೇಕು ಅಂದ್ರೆ ಏನ್ ಮಾಡಬೇಕು? ಈ 3 ಗುಣಗಳನ್ನ ಮೀರಬೇಕು ಅಂತ ಅರ್ಥ. ಒಂದು ರೀತಿಯಲ್ಲಿ ನೋಡಿದ್ರೆ ಸತ್ವಗುಣವು ಕೂಡ ನಮ್ಮನ್ನ ಬಂಧನದಲ್ಲೇ ಇಟ್ಟಿದೆ. ಸತ್ವಗುಣವು ಕೂಡ ನಮ್ಮನ್ನ ಬಂಧನದಲ್ಲೇ ಇಟ್ಟಿದೆ. ನೋಡೋಣ, ಅದರ ವಿಚಾರ ಮುಂದೆ ಬರುತ್ತದೆ. ಇದರ ಮೇಲೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚೈತಾನ್ ಸ್ತ್ರೀನ್ ಗುಣಾನ್ ಅತಿವರ್ತತೆ. ನಮ್ದೇ ಪ್ರಶ್ನೆ ಇದು. 3 ಗುಣಗಳನ್ನ ಮೀರೋದು ಹೇಗೆ? ನೆಕ್ಸ್ಟ್ ಪ್ರಶ್ನೆ ಅದು. ಅದನ್ನೇ ಅರ್ಜುನ ಕೇಳ್ತಾ ಇದ್ದಾನೆ. ಗುಣಾನ್ ಅತೀತ್ಯ ಯುಕ್ತಿಕ್ತೆ ಸತಿ ಪೃಚ್ಛತಿ. ಗುಣಗಳನ್ನ ದಾಟಬೇಕು ಅಂತ ಹೇಳಿದ ಕೂಡಲೇ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಏತಾನ್ ಈ ಸರ್ವಬಂಧಕಾನ್ ಎಲ್ಲರನ್ನು ಬಂಧನದಲ್ಲಿ ಇಡತಕ್ಕ ಈ ಸತ್ವಾದಿ ಗುಣಗಳು, ಸತ್ವಗುಣ ರಜೋಗುಣ ತಮೋಗುಣ, ಅದನ್ನ ಅತಿಕ್ರಾಂತ ಅದನ್ನ ಮೀರಿಸಲಿಕ್ಕೆ ಪುಮಾನ್ ಮನುಷ್ಯರಾದವ, ಪುರುಷರಿರ್ಬೋದು ಸ್ತ್ರೀಯರಿರ್ಬೋದು, ಕೈಹಿ ಲಿಂಗೈಹಿ ಲಕ್ಷಣಯುಕ್ತೋ ಭವತಿ. ಹೇಗೆ ಅದನ್ನ ದಾಟೋದು ಅಂದ್ರೆ ಅದರ ಲಕ್ಷಣ ಹೇಗಿರುತ್ತದೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು ಅಂತ. ಅದನ್ನ ಮೀರೋದು ಅಂದ್ರೆ ಅತಿಕ್ರಾಂತ, ಅದನ್ನ ಮೀರಿದ ಮನುಷ್ಯ ಅವನು ಹೇಗಿರ್ತಾನೆ? ಹೇ ಪ್ರಭೋ ಕಿಮ ಆಚಾರ ಕೀದೃಶ ಆಚಾರಮಾನ್, ಅವನು ಯಾವ ರೀತಿಯಾಗಿ ಆಚಾರವನ್ನ ಮಾಡುವವನಾಗಿ ಇರ್ತಾನೆ? ಈ ಗುಣಗಳನ್ನ ಮೀರಿದವ ಹೇಗಿರ್ತಾನೆ? ಯಾವ ಯಾವ ಆಚಾರನಿಷ್ಠನಾಗಿ ಇರ್ತಾನೆ? ಕಥಂ ಕೇನೋಪಾಯೇನ ಏತಾಂತ್ರೀನ್ ಗುಣಾನ್ ಅತಿವರ್ತತೆ, ಯಾವ ಉಪಾಯದಿಂದ ಈ 3 ಗುಣಗಳನ್ನ ಮೀರ್ಲಿಕ್ಕೆ ಸಾಧ್ಯ? ಆ ಪುರುಷನಾದವ ಹೇಗೆ ದಾಟ್ತಾನೆ ಇದನ್ನೆಲ್ಲ ನನಗೆ ತಿಳಿಸಿಕೊಡು ಅಂತ ಅರ್ಜುನನ ಪ್ರಶ್ನೆ. ಪರಮಾತ್ಮ ಹೇಳ್ತಾನೆ, ಶ್ರೀ ಭಗವಾನ್ ವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ನೋಡಿ, ಅದಕ್ಕೆ ಪರಮಾತ್ಮನ ಭವರೋಗ ವೈದ್ಯ ಅಂತ ಹೇಳೋದು. ಈ ನಮ್ಮ ಬಂಧನಕ್ಕೆ ಅವನೇ ರೆಮಿಡಿ, ಬೇರೆ ಯಾರೂ ಇಲ್ಲ. ನೋಡಿ, ಅದನ್ನೇ ಹೇಳ್ತಾ ಇದ್ದಾನೆ ಪರಮಾತ್ಮ ಉತ್ತರ ಹೇಳ್ತಾ ಇದ್ದಾನೆ. ಪ್ರಕಾಶಂಚ ಇತ್ಯಾದಿನ ಸತ್ವಾದಯೋ ಗುಣಾಹ ದ್ವಿವಿಧಾಹ. ನೋಡಪ್ಪ ಅರ್ಜುನ, ಈ ಸತ್ವಾದಿ ಗುಣಗಳು ಇದೆಲ್ಲ ಅದು 2 ರೀತಿಯಾಗಿ ಇದೆ. ಒಂದು ಸ್ಥೂಲವಾದದ್ದು, ಒಂದು ಸೂಕ್ಷ್ಮವಾದದ್ದು ಅಂತ. ರಾಯರಿಗೆ ಮತ್ತೆ ನಮಸ್ಕಾರ ಮಾಡಬೇಕು. ಸ್ಥೂಲೇಭ್ಯ ಲೌಕಿಕಾ ಪ್ರಕಾಶ ಪ್ರವೃತ್ತಿ ಮೋಹಾಹ ಜಾಯಂತೆ. ಈ ಸತ್ವಾದಿ ಗುಣಗಳು ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣ, ಇದು 2 ರೀತಿ. ಒಂದು ಸೂಕ್ಷ್ಮ ರೂಪದಲ್ಲಿ ಇರುತ್ತದೆ, ಒಂದು ಸ್ಥೂಲ ರೂಪದಲ್ಲಿ ಇರುತ್ತದೆ. ಸ್ಥೂಲವಾಗಿರೋದು ಏನ್ ಮಾಡ್ತದೆ? ಲೌಕಿಕ ಪ್ರಕಾಶ ಪ್ರವೃತ್ತಿ ಮೋಹಾಹ ಜಾಯಂತೆ. ಅದರಿಂದ ಜ್ಞಾನ ಅಂದ್ರೆ ಸತ್ವಗುಣದಿಂದ ಜ್ಞಾನ, ರಜೋಗುಣದಿಂದ ಕಾಮ್ಯ ಗುಣದಲ್ಲಿ ಪ್ರವೃತ್ತಿ, ತಮೋ ಗುಣದಿಂದ ಮೋಹ, ಇದೆಲ್ಲ ಉಂಟಾಗ್ತದೆ. ಇದು ಯಾವುದರ ಪ್ರಭಾವ? ಸ್ಥೂಲವಾದ ಸತ್ವಾದಿ ಗುಣಗಳ ಪ್ರಭಾವ. ಸ್ಥೂಲವಾದ ಸತ್ವಾದಿ ಗುಣಗಳ ಪ್ರಭಾವ ಹಿಂದೆ ಹೇಳಿದಂತೆ ಜ್ಞಾನವನ್ನು, ಕಾಮ್ಯಕರ್ಮವನ್ನು, ಅಜ್ಞಾನವನ್ನು ನಮಗೆ ಉಂಟು ಮಾಡುತ್ತದೆ. ಅದರ ಪ್ರಭಾವದಿಂದ 3 ಲೋಕಗಳನ್ನು ಕೂಡ ಅವನು ಹೊಂದುತ್ತಾನೆ ಅಂತ ನಾವು ನೋಡಿದ್ದೀವಿ. ಇದು ಸ್ಥೂಲವಾದ
ಗುಣಗಳ ವಿಚಾರ. ಇನ್ನು ಸೂಕ್ಷ್ಮೇಭ್ಯ, ಸೂಕ್ಷ್ಮವಾದ ಪ್ರಕೃತಿಯ ಗುಣಗಳು ಇದಲ್ಲ, ಅದು ಪರಮೇಶ್ವರಾದಿ ವಿಷಯ, ಅದು ಪರಮಾತ್ಮ ಪರಮೇಶ್ವರಾದಿ ವಿಷಯಗಳೇ ಆಗಿದೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಇನ್ನೂ ಹೇಳ್ತಾರೆ ನೋಡಿ. ತತ್ರ ಆದ್ಯೇಭ್ಯ ಸತ್ವಾದಿ ಗುಣೇಭ್ಯ ಕ್ರಮಾಜ್ಜಾತಂ ಪ್ರಕಾಶಂ ಪ್ರವೃತ್ತಿ ಶಬ್ದಿತಂ ಉದ್ಯೋಗಂ ಮೋಹ ಶಬ್ದಿತಂ ಅಜ್ಞಾನಂ ಚ ಇತ್ಯೇತಾನಿ ಸಂಪ್ರವೃತ್ತಾನಿ ಪ್ರಾಯಃ ನ ದ್ವೇಷ್ಟಿ ನಿವೃತ್ತಾನಿ ಚ ನ ಕಾಂಕ್ಷಂತಿ. ಅಂದ್ರೆ ಈ ಸೂಕ್ಷ್ಮ ಗುಣಗಳು ಇದಲ್ಲ, ಅದರಿಂದ ಈ ಪ್ರಕಾಶ, ಪ್ರವೃತ್ತಿ, ಮೋಹ ಇದ್ಯಾವುದೂ ಕೂಡ ಆಗೋದಿಲ್ಲ. ಸ್ಥೂಲವಾದದಿಂದಲೇ ಅದು ಹುಟ್ಟುತ್ತದೆ. ನೋಡಿ, ವಿಷ್ಣು ವಿಷಯ ಪ್ರಕಾಶಂ ಪ್ರವೃತ್ತಿ. ಸೊ ಅದರಿಂದ ಜ್ಞಾನ ಹುಟ್ಟುತ್ತದೆ ಅಂದರೆ ಈ ಸೂಕ್ಷ್ಮವಾದ ಪ್ರಕೃತಿಯಿಂದ ವಿಷ್ಣು ವಿಷಯಕವಾದ ಜ್ಞಾನ ನಮಗೆ ಹುಟ್ಟುತ್ತದೆ. ಅದೇ ತರ ಮೋಹಂಚ ದ್ವೇಷ್ಟಿ ಇತ್ಯರ್ಥ. ಯದ್ವಾ ಪುರುಷಾಂತರೇ ಸ್ಥಿತ ಪ್ರಕಾಶಾದಿ ಸಾಧುಗುಣ ಜಾತಾನಿ ಸಂಪ್ರವೃತ್ತಾನಿ ನ ದ್ವೇಷ್ಟಿ ಮೋಹಾದಿ ಅಸಾಧು ಧರ್ಮಜಾತಂ ನಿವೃತ್ತಂ ನ ಕಾಂಕ್ಷತಿ ಪರಸ್ಯ ಇಷ್ಟಾನಿಷ್ಟ ಹಾನಿ ಪ್ರಾಪ್ತಿ ನೇಚ್ಛತಿ ಗುಣಾತೀತಃ ಇತಿ ಭಾವಃ. ಸೊ ಅದರಿಂದ ಸೂಕ್ಷ್ಮವಾದ ಆದ್ಯೇಶು ಅಂದ್ರೆ ಸತ್ವಾದಿಗಳು, ಅಂದ್ರೆ ಸ್ಥೂಲವಾದ ಗುಣಗಳನ್ನ ಮೀರಿದವನಿಗೆ ದ್ವೇಷ ಅಂದ್ರೆ ಯಾರೋ ಒಂದು ವಿಷಯದಲ್ಲಿ ಆಗಲಿ ಅಥವಾ ಒಂದು ವ್ಯಕ್ತಿಯಲ್ಲಿ ಆಗಲಿ ದ್ವೇಷ, ಆಕಾಂಕ್ಷೆ, ಏನೋ ಒಂದು ಇಚ್ಛೆ, ಕಾಮ್ಯಕರ್ಮ ಮಾಡಬೇಕು ಇತ್ಯಾದಿಗಳು ಪ್ರಾಯಃ ನಸ್ತಃ, ಅದು ಮೋಸ್ಟ್ಲಿ ಇರೋದಿಲ್ಲ. ಯಾರು ಗುಣಗಳನ್ನ ಮೀರಿದ್ದಾರೆ, ಅವನು ಕೇಳಿದಲ್ವಾ ಅವರ ಲಕ್ಷಣ, ಅವ್ರು ಹೇಗಿರ್ತಾರೆ ಹಾಗೆ ಅಂತ, ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ಯಾರು ಈ ಗುಣಗಳನ್ನ ಅಂದ್ರೆ ಯಾವುದು ಸ್ಥೂಲವಾದ ಈ ಸತ್ವಾದಿ ಗುಣಗಳನ್ನ ಮೀರಿದವರಿದ್ದಾರೆ, ಅವರಿಗೆ ಆ ದ್ವೇಷ, ಇಚ್ಛಾ ಅದೆಲ್ಲ ಪ್ರಾಯಃ ಇರೋದಿಲ್ಲ. ಮತ್ತು ಸರ್ವತಾ ಪ್ರಾರಬ್ಧವಶ, ಏನೋ ಪ್ರಾರಬ್ಧವಶಾತ್ ಸ್ವಲ್ಪ ಅಲ್ಲಿ ಇಲ್ಲಿ ಇರ್ಬೋದು. ಈಗ ನೋಡಿ ಸೌಭರ್ಯ ಋಷಿಗಳು ನೋಡ್ತೀವಿ, ಏನೋ ಪ್ರಾರಬ್ಧವಶಾತ್ 2 ಮೀನನ್ನು ನೋಡಿದ್ರು, ಮತ್ತೆ ಸಂಸಾರವನ್ನ ಪ್ರಾರಂಭ ಮಾಡಿದ್ರು, ತದನಂತರ ಮತ್ತೆ ಅವರು ತಪಸ್ಸಿಗೆ ಹೋದರು. ಆ ರೀತಿಯಾಗಿ ಪ್ರಾರಬ್ಧವಶಾತ್ ಏನೋ ಆಸೆ ಆಕಾಂಕ್ಷೆಗಳು ಇರ್ಬೋದು. ಆದರೆ ಪ್ರಾಯಃ ಅವ್ರಿಗೇನಿರೋದಿಲ್ಲ, ಆಸೆ ದ್ವೇಷ ಇತ್ಯಾದಿಗಳು ಇರೋದಿಲ್ಲ. ಆದರೆ ದ್ವಿತೀಯೇಷು ಕಾಂಕ್ಷಾಧಿಕಂ ವಿದ್ಯತೆ ಏವ, ಈ ಪರಮಾತ್ಮನ ವಿಚಾರದಲ್ಲಿ ಅವರಿಗೆ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತದೆ. ಅದು ಯಾವುದರ ಪ್ರಭಾವ? ಸೂಕ್ಷ್ಮವಾದ ಸತ್ವಾದಿಗಳ ಪ್ರಭಾವ ಅಂತ ಅರ್ಥ. ಒಟ್ಟು ಈ ಶ್ಲೋಕದ ಅಭಿಪ್ರಾಯ. ಇನ್ನು ಹೆಚ್ಚಿನ ವಿಚಾರ ಮುಂದಿನ ಪಾಠದಲ್ಲಿ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ. ಒಂದು ನಿಮಿಷ, ಸ್ವಲ್ಪನೇ ಇದೆ, ಮುಗಿಸ್ಬಿಡೋಣ. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತೆ ಇತ್ಯೇವಂ ಯೋವತಿಷ್ಠತಿ ನೇಂಗತಿ ಏವಂ ಕೈಹಿ ಲಿಂಗೈಹಿ ಪ್ರಶ್ನಸ್ಯ ಉತ್ತರ ಮುಕ್ತ. ಸೊ ಅವನು ಹೇಗಿರ್ತಾನೆ ಎಂಬುದನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿ, ಅವನೇನು ಆಚಾರವನ್ನ ಮಾಡ್ತಾನೆ ಎಂಬುದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಯಹ ಗುಣಾತೀತಃ, ಗುಣಗಳನ್ನ ಮೀರಿದವನಾದ ಪುರುಷ ಹೇಗಿರ್ತಾನೆ ಅಂದ್ರೆ ಉದಾಸೀನವತಾಸೀನಃ ನತು ಉದಾಸೀನಃ ಏವ, ಉದಾಸೀನನಾಗಿ ಇರೋದಿಲ್ಲ, ವೈಷ್ಣವ ಧರ್ಮಗಳನ್ನ ಅನುಷ್ಠಾನ ಮಾಡ್ತಾ ಇರ್ತಾನೆ. ಮಾಡ್ತಾ ಗುಣೈಹಿ ಸತ್ವಾದಿಭಿಹಿ ನ ವಿಚಾಲ್ಯತೆ, ಸತ್ವಾದಿ ಗುಣಗಳಿಂದ ಅಂದ್ರೆ ಅದರ ವಿಕಾರದಿಂದ ಅವನು ವಿಕಾರವನ್ನ ಹೊಂದೋದಿಲ್ಲ ಅಂತ ಅರ್ಥ.
ಗುಣಾಃ ಸತ್ವಾದಯಃ ಪರಮೇಶ್ವರ ಇಚ್ಛೆಯ ಪ್ರವರ್ತಂತೆ. ಈ ಸತ್ವಾದಿ ಗುಣಗಳು ನಮಗೆ ಬರೋದಕ್ಕೆ ಏನ್ ಕಾರಣ? ಈಶ್ವರ ಇಚ್ಛಾ, ಪರಮಾತ್ಮನ ಇಚ್ಛೆಯೇ ಕಾರಣ. ಅದರಿಂದ ಸ್ವತಂತ್ರವಾಗಿ ನಮ್ಮಲ್ಲಿ ಒಂದು ಗುಣಗಳು ಬಂತು ಅಂತ ನಾವು ತಿಳಿಬಾರ್ದು. ಎಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ಬರುತ್ತದೆ. ನ ಸ್ವತಂತ್ರ, ಆ ಗುಣಗಳು ಯಾವುದು ಸ್ವತಂತ್ರ ಅಲ್ಲ. ಇತ್ಯೇವಂ ಯಹ ಅವತಿಷ್ಠತಿ, ಈ ರೀತಿಯಾಗಿ ತಿಳಿದವನಾಗಿ ನೇಂಗತೆ ಗುಣಕೃತ ಅವೈಷ್ಣವ ಕರ್ಮಕರಣಾಯ ನ ಚೇಷ್ಟತೆ, ಈ ಗುಣಗಳಿಂದ ಮಾಡಲ್ಪಟ್ಟ ಅವೈಷ್ಣವವಾದ ಅಂದರೆ ವಿಷ್ಣು ಸಂಬಂಧಿ ಅಲ್ಲದ ಕರ್ಮಗಳನ್ನ ಅವನು ಇಷ್ಟನೇ ಪಡೋದಿಲ್ಲ. ವೈಷ್ಣವಾನ್ಯೇವ ಕರ್ಮಾಣ್ಯಾಚರನ್, ವೈಷ್ಣವ ಅಂದ್ರೆ ವಿಷ್ಣು ಸಂಬಂಧಿಯಾದ ಕರ್ಮಗಳನ್ನೇ ಅವನು ಮಾಡ್ತಾನೆ. ನಾನ್ಯಾನಿ, ಅದನ್ನೇ ಹೇಳಿದ್ದು. ಹರಿವಾಯು ಗುರುಗಳು ಹೇಳಿದ ಕರ್ಮಗಳನ್ನೇ ನಾವು ಮಾಡಬೇಕು, ಉಳಿದದ್ದನ್ನ ಮಾಡಬಾರದು. ಅದು ಕೂಡ ಪೂಜಾರೂಪವಾಗಿ ಕೃಷ್ಣಾರ್ಪಣ ಬುದ್ಧಿಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ. ಈ ರೀತಿಯಾದ ಆಚಾರ ಉಳ್ಳವನಾಗಿ ಇರ್ತಾನೆ. ಯಾರು? ಗುಣಗಳನ್ನ ಮೀರಿದವ ಅಂತ ಅರ್ಥ. ಇನ್ನು ಹೇಗಿರ್ತಾನೆ ಅಂತ ಹೇಳ್ತಾನೆ. ಸಮ ದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮ ಕಾಂಚನಃ ತುಲ್ಯ ಪ್ರಿಯ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿ. ಆಚಾರಾಂತರಂ, ಬೇರೆ ಏನೇನು ಆಚರಣೆ ಉಳ್ಳವನಾಗಿರ್ತಾನೆ ಅಂದ್ರೆ ಸಮ ದುಃಖ ಸುಖ, ಸುಖ ದುಃಖಗಳನ್ನ ಸಮವಾಗಿ ತೆಗೆದುಕೊಳ್ತಾನೆ. ಸ್ವಸ್ಥಃ ಅಂದ್ರೆ ಪ್ರಾಯೇಣ ನಿರ್ವಿಕಾರನಾಗಿ ಇರ್ತಾನೆ. ಸಮಲೋಷ್ಟಾಶ್ಮ ಕಾಂಚನಃ, ಅವನಿಗೆ ಕಲ್ಲು ಒಂದೇ ಬಂಗಾರವೂ ಒಂದೇ, ಆ ರೀತಿಯಾಗಿ ಇರ್ತಾನೆ. ನೋಡಿ ಮನಸ್ಸು ಹೇಗಿರ್ತದೆ ನೋಡಿ, ಕಲ್ಲು ಒಂದೇ ಬಂಗಾರವೂ ಒಂದೇ. ನಾವು ನೋಡ್ತೀವಿ ಪುರಂದರದಾಸರ ಚರಿತ್ರೆಯಲ್ಲಿ, ಯಾರೋ ಯಾಯಿವಾರ ಮಾಡುವಾಗ ಅಕ್ಕಿ ಜೊತೆಗೆ ಆ ಬಂಗಾರವನ್ನು ಸೇರಿಸಿ ಕೊಟ್ಟು ಬಿಟ್ಟಿದ್ದಾರೆ, ರತ್ನಗಳನ್ನ ಸೇರಿಸಿ ಕೊಟ್ಟು ಬಿಟ್ಟಿದ್ದಾರೆ. ಅದನ್ನು ತುಂಗಭದ್ರಾ ತೀರದಲ್ಲಿ ಎಸ್ದು ಬಿಟ್ರಂತೆ. ಊಟ ಇಷ್ಟ ಅಕ್ಕಿ ಇದ್ರೆ ಸಾಕು, ಬೆಳ್ಳಿ ಬಂಗಾರ ರತ್ನ ಇಟ್ಟುಕೊಂಡು ಏನ್ ಮಾಡೋದು ಅಂತ. ಸಮಲೋಷ್ಟಾಶ್ಮ ಕಾಂಚನ ಪ್ರಾಯ ಐತೆ ಸರ್ವತ್ರ ಯೋಜ್ಯ. ಪ್ರಾಯ ಅವ್ರು ಹಾಗೆ ಇರ್ತಾರೆ, 99% ಹಾಗೆ. 1% ಪ್ರಾರಬ್ಧವಶಾತ್ ಇಂದ ಮುಂದೆ ವ್ಯತ್ಯಾಸ ಆಗಬಹುದು. ಇನ್ ತುಲ್ಯ ಪ್ರಿಯ, ಪ್ರಿಯವಾಗಲಿ ಅಪ್ರಿಯವಾಗಲಿ ಎಲ್ಲವನ್ನೂ ಸಮವಾಗಿ ತೆಗೆದುಕೊಳ್ತಾರೆ. ಯಾರು ಬೈದರೂ ಸರಿ, ಹೊಗಳಿದರೂ ಸರಿ, ಸಮವಾಗಿ ತೆಗೆದುಕೊಳ್ತಾರೆ. ಸಮತ್ವಾದಿಕಂ ಕೇನ ಸ್ಯಾತಿಥ್ಯ ಧೀರ. ಅಲ್ಲ, ಸಮವಾಗಿ ಹೇಗಿರ್ಲಿಕ್ಕೆ ಸಾಧ್ಯ ಅಂದ್ರೆ ಇದನ್ನೇ ಧೈರ್ಯ ಅಂತ ಕರೆಯೋದು. ಆ ಧೈರ್ಯದಿಂದ ಏನ್ ಬರುತ್ತದೆ? ಹೊಗಳಿದ್ರು ಅಷ್ಟೇ, ಬೈದರೂ ಅಷ್ಟೇ. ಅದನ್ನ ಸಮವಾಗಿ ತೆಗೆದುಕೊಳ್ಳೋದಕ್ಕೆ ಏನ್ ಬೇಕು? ಧೈರ್ಯ ಬೇಕು ಅಂತ. ಧೈರ್ಯೇಣ ಅಂತ ಬರೀತಾರೆ. ಇನ್ನು ಹೇಗಿರ್ತಾರೆ ಹಾಗೆಂದ್ರೆ ಮಾನ ಅಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಸ್ಸ ಉಚ್ಯತೆ. ಮಾನಾಪಮಾನಯೋ, ತನಗೆ ಮಾನ ಗೌರವ ಸಿಕ್ಕಿದರೂ ಸರಿ, ಅವಮಾನ ಆದರೂ ಸರಿ, ವಿಷ್ಣು ಭಕ್ತಿಯಾದವು ತುಲ್ಯ ಏವ, ವಿಷ್ಣು ಭಕ್ತಿ ಮುಂತಾದಗಳಲ್ಲಿ ಅವನು ವಿಚಲಿತನ ಆಗೋದಿಲ್ಲ. ನಾನು ವಿಷ್ಣು ಭಕ್ತನಾಗಿದ್ದೆ, ನನಗೆ ಇಷ್ಟೊಂದು ಅವಮಾನ ಆಯಿತು ಸ್ವಾಮಿ ಅಂತ ದೇವರನ್ನೇ ಬೈಯಕ್ಕೆ ಹೋಗೋದಿಲ್ಲ, ದೇವರನ್ನ ನಿಂದೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವರು. ಮಾನ ಅದೇ ತರ ಗೌರವ ಸಿಕ್ಕಿದಾಗಲೂ ಸರಿ ಅದನ್ನ ಸಮವಾಗಿ ತೆಗೆದುಕೊಳ್ತಾರೆ ಹೊರತು ವಿಷ್ಣು ಭಕ್ತಿಯಲ್ಲಿ ಅವರಿಗೆ ವಿಚಲಿತರಾಗೋದಿಲ್ಲ, ಹಿಂಜರಿಯೋದಿಲ್ಲ. ನ ತ್ಯಾಜ್ಯಂ ತತ್, ವಿಷ್ಣು ಭಕ್ತಿಯಾದಿಗಳನ್ನ ವೈಷ್ಣವ ಧರ್ಮಗಳನ್ನ ಅವರು ಬಿಡೋದಿಲ್ಲ ಅಂತ ಅರ್ಥ. ಮಾನಾಪಮಾನಯೋ ತುಲ್ಯೋ ಮಿತ್ರಾರಿ ಪಕ್ಷಯೋ, ಅದು ಮಿತ್ರನಾಗಿರ್ಲಿ ಶತ್ರುವಾಗಿರ್ಲಿ ಒಂದೇ ರೀತಿಯಾಗಿ ಇರ್ತಾರೆ ಹಾಗೆ ಅಂತ. ಸರ್ವಾರಂಭ ಪರಿತ್ಯಾಗಿ, ಪ್ರಯೋಜನೇನಾಪಿ ಅವೈಷ್ಣವ ಸರ್ವ ಕರ್ಮಾರಂಭ ಅಕುರ್ವನ್. ಏನೇ ಇರಲಿ ಅವೈಷ್ಣವ, ವಿಷ್ಣು ವೈಷ್ಣವರಿಗೆ ವಿರುದ್ಧವಾಗಿ ಕರ್ಮಗಳನ್ನ ಅವರು ಪ್ರಾರಂಭನೆ ಮಾಡೋದಿಲ್ಲ. ಏನೇ ಇದ್ರು ಹರಿವಾಯು ಗುರುಗಳು ಹೇಳಿರ್ಬೇಕು, ಅದನ್ನ ಮಾಡಿ ಅವರು ಕೃಷ್ಣಾರ್ಪಣೆ ಹೇಳಿಬಿಡ್ತಾರೆ. ಹಾಗೆ ಇರ್ತಾರೆ ಅವರು ಹಾಗೆ ಅಂತ. ಅದರಿಂದ ಅವೈಷ್ಣವ ಕರ್ಮಗಳನ್ನ ಹರಿವಾಯು ಗುರುಗಳಿಗೆ ಹೇಳದೇ ಇರುವ ಕರ್ಮಗಳನ್ನು ನಾವು ತ್ಯಾಗ ಮಾಡಬೇಕು ಅಂತ ಒಟ್ಟು. ಇನ್ನು ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಈ ರೀತಿಯಾಗಿ ಗುಣಾತೀತ ಲಕ್ಷಣಂ ಆಚಾರಂಚ ಉಕ್ತ, ಗುಣಗಳನ್ನು ಮೀರಿದವ ಹೇಗಿರ್ತಾನೆ, ಏನೇನು ಆಚಾರ ಉಳ್ಳವನಾಗಿ ಇರ್ತಾನೆ ಹಾಗೆ ಅಂತ ಹೇಳಿ ಈ ಗುಣಗಳನ್ನು ಮೀರೋದು ಹೇಗೆ ಹಾಗೆ ಅಂತ ಮೂರನೇ ಪ್ರಶ್ನೆ. ಆ ಪ್ರಶ್ನೆಗೆ ಪರಮಾತ್ಮ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಅವ್ಯಭಿಚಾರೇಣ ಭಕ್ತಿಯೋಗೇನ, ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವುದರಿಂದ ಈ ಗುಣಗಳನ್ನ ಮೀರ್ಲಿಕ್ಕೆ ಸಾಧ್ಯ. ಆ ಭಕ್ತಿ ಹೇಗಿರಬೇಕು?
ನಿತ್ಯವಾಗಿ ಇರಬೇಕು. ನೋಡಿ ಅದನ್ನೇ ಬರೀತಾರೆ ರಾಯರು. ನಿತ್ಯ ಭಕ್ತ್ಯಾಖ್ಯ ಉಪಾಯೇನ, ಒಂದೇ ಉಪಾಯ ಈ ಗುಣಗಳನ್ನ ಮೀರೋದಕ್ಕೆ, ಒಂದೇ ಉಪಾಯ ಯಾವುದು? ನಿತ್ಯದಲ್ಲಿ ಭಕ್ತಿ. ಮಾಂಸ ಸೇವತೆ, ಅಂತಹ ನಿತ್ಯವಾದ ಭಕ್ತಿಯಿಂದ ಯಾರು ನನ್ನನ್ನ ಸೇವೆ ಮಾಡ್ತಾನೆ, ಅದು ಜ್ವರ ಬಂದ್ರೆ ವಾಸಿಯಾಗಬಾರ್ದು. ಏನೋ ಫಲಾಪೇಕ್ಷೆ ಇಟ್ಟು ಮಾಡಿದೀವಿ, ಫಲ ಸಿಕ್ತು, ಆ ಭಕ್ತಿ ವಾಸಿಯಾಗಬಾರ್ದು. ಭಕ್ತಿ ಹೋಗ್ಲೇಬಾರದು, ನಿತ್ಯದಲ್ಲಿ ಇರಬೇಕು. ಆ ರೀತಿಯಾಗಿ ಸೇವೆ ಮಾಡುವವರು ಗುಣಾನ್ ಸತ್ವಾದಿ ಗುಣೈಹಿ ಶ್ರೀದೇವಿಯಾದಿಭಿ ಕೃತಬಂಧಂ ಸಮತೀತ್ಯ, ಆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯಿಂದ ಮಾಡಲ್ಪಟ್ಟ ಆ ಬಂಧನವನ್ನ ಮೀರಿ ಬ್ರಹ್ಮಭೂಯಾಯ, ಬ್ರಹ್ಮಶಬ್ದ ಅತ್ರ ಚಿತ್ ಪ್ರಕೃತಿ ಪರಃ, ಚಿತ್ ಪ್ರಕೃತಿವತ್ ಭೂಯಂ ಭವನಂ ಬ್ರಹ್ಮಭೂಯಂ, ಲಕ್ಷ್ಮಿಯಂತೆ. ವಿಷ್ಣುಪ್ರಿಯ ಯಥ, ಹೇಗೆ ಲಕ್ಷ್ಮಿಗೆ ಪರಮಾತ್ಮ ಅಂದ್ರೆ ಪ್ರಿಯ, ಆ ಥರ ಇವರು ಕೂಡ ಪರಮಾತ್ಮ ಅಂದ್ರೆ ಪ್ರಿಯರಾಗಿ ಇರ್ತಾರೆ ಅಂತ ಅರ್ಥ. ಆ ರೀತಿಯಾಗಿ ಆಗ್ತಾರೆ. ಕಲ್ಪತೆ ಶಕ್ತೋ ಭವತಿ, ಆ ರೀತಿಯಾಗಿ ಶಕ್ತಿ ಉಳ್ಳವರಾಗಿ ಅವರು ಆಗ್ತಾರೆ. ಯಾವಾಗ? ದೇವರಲ್ಲಿ ನಿತ್ಯ ಭಕ್ತಿಯನ್ನು ಮಾಡಿದಾಗ. ಅದರಿಂದ ಭಕ್ತ್ಯಾಸ್ತ್ವನನ್ಯೋ ಶಕ್ಯ ಅಂತ ಪರಮಾತ್ಮ ಅದನ್ನೇ ಭಕ್ತಿ 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 ಮತ್ತೆ ಮತ್ತೆ ದೇವರು ಒತ್ತು ಕೊಡೋದು ಇದೆ. ಮನ್ಮನಾಭವ ಅಂತ ಹರಿಕಥಾಂಸಾರದಲ್ಲಿ ಹೇಳಿದ್ದು. ಮನವನಿತ್ತರೆ ತನ್ನ ನೀವನು. ಇದೇ ಕಾರಣ. ಆ ಸತ್ವಾದಿ ಗುಣಗಳನ್ನು ಮೀರ್ಲಿಕ್ಕೆ ಇರುವ ಏಕೈಕ ಉಪಾಯ ಅಂದ್ರೆ ಅದು ನಿತ್ಯ ಭಕ್ತಿ. ಇನ್ನು ಅದೇ ಉಪಾಯ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಏಕಾಂತಿಕಸ್ಯ ಚ. ಈ ರೀತಿಯಾಗಿ ಗುಣಾತೀತನಿಗೆ ಭಗವತ್ ಪ್ರಾಪ್ತ್ಯಾಧಿಕಮೇವ ವಾಚ್ಯಂ. ಆ ರೀತಿಯಾಗಿ ಗುಣಗಳನ್ನು ಮೀರಿದವನು ಪರಮಾತ್ಮನನ್ನೇ ಹೊಂದುತ್ತಾನೆ. ಲಕ್ಷ್ಮೀ ಪ್ರಾಪ್ತಿ ಕಿಮರ್ಥ್ಯಂ, ಲಕ್ಷ್ಮಿಯನ್ನು ಹೊಂದುತ್ತಾನೆ ಅಂತ ಯಾಕೆ ಹೇಳಬೇಕು? ಹಾಗೆಂದ್ರೆ ತತ್ಪ್ರಾಪ್ತವು ಮತ್ಪ್ರಾಪ್ತಿರೇವ ಭವತಿ, ಲಕ್ಷ್ಮಿಯನ್ನು ಹೊಂದೋದು ಕೂಡ ಅದು ನನ್ನನ್ನು ಹೊಂದಿದಂತೆ ಆಗ್ತದೆ. ಯಾಕೆ? ತಸ್ಯಾಹ ಮತ್ಸ್ತ್ವಾ, ಯಾಕೆ? ಲಕ್ಷ್ಮಿಯು ನನ್ನವಳೆ, ಅದರಿಂದ ಲಕ್ಷ್ಮಿಯನ್ನು ಹೊಂದೋದು ಅಂದ್ರೂ ಕೂಡ ನನ್ನನ್ನು ಹೊಂದಿದಂತೆ. ಯಾಕೆ? ಲಕ್ಷ್ಮಿ ನನ್ನವಳೆ, ಹಾಗೆ ಅಂತ ಆ ಭಾವದಿಂದ ಪರಮಾತ್ಮ ಹೇಳ್ತಾನೆ. ಬ್ರಹ್ಮಣಃ ಅಂದ್ರೆ ಮಹಾಲಕ್ಷ್ಮಿಯಾಹ ಅವ್ಯಯಸ್ಯ ಅಮೃತಸ್ಯ ಚ ಮುಕ್ತವರ್ಗಸ್ಯ ಶಾಶ್ವತಸ್ಯ ಅಕ್ಷಯ ಫಲಸ್ಯ ನಿಷ್ಕಾಧರ್ಮಸ್ಯ ಏಕಾಂತಿಕಸ್ಯ ಅಸ್ಮಾದಧಿಕಮಿತಿ ಗಣನೆ ಏವಮೇವ ಅಂತೆ ಯಸ್ಯ ತದೈಕಾಂತಿಕಂ ತಸ್ಯ ದುಃಖ ಅಸಂಭಿನ್ನಸ್ಯ ಸುಖಸ್ಯ ಮೋಕ್ಷಸ್ಯ ಇತ್ಯಸ್ಯ ಪ್ರತಿಷ್ಠಾ ಆಧಾರಃ. ಅತಃ ಮದವಿಯೋಗಿನಿ, ಅವಳು ಕೂಡ ಏನಾಗಿದ್ದಾಳೆ? ಮುಕ್ತವನ್ನ ಅಂದ್ರೆ ಮೋಕ್ಷವನ್ನು ಕೊಡತಕ್ಕ ಸಾಮರ್ಥ್ಯ ಉಳ್ಳವಳಾಗಿದ್ದಾಳೆ ನನ್ನ ಅನುಗ್ರಹದಿಂದ. ಅದರಿಂದ ಏಕಾಂತವಾಗಿ ಧರ್ಮಸ್ಯ ಏಕಾಂತಿಕಸ್ಯ ಮತ್ತು ಅವಿಯೋಗಿನಿ, ನನ್ನನ್ನು ಬಿಟ್ಟು ಇರೋದಿಲ್ಲ, ಸದಾ ಲಕ್ಷ್ಮೀನಾರಾಯಣರು ಒಟ್ಟಿಗೆ ಇರ್ತಾರೆ. ಅದರಿಂದ ಅಂತಹ ಲಕ್ಷ್ಮಿಯನ್ನ ಹೊಂದಿದರೂ ಕೂಡ ಮಾಮೇವ ಪ್ರಾಪ್ತೋ ಭವತಿ, ನನ್ನನ್ನೇ ಹೊಂದಿದವರಾಗ್ತಾರೆ. ಹಾಗೆ ಅಂತ ಗುಣಾತೀತಃ ಲಕ್ಷ್ಮೀ ಸಮೀಪಂ ಪ್ರಾಪ್ಯ ತದ ಅನುಗೃಹೀತಃ ಹರಿಂ ಪಶ್ಚಾತ್ ಆಪ್ನೋತಿ. ಮೊದಲು ಲಕ್ಷ್ಮಿಯನ್ನ ಹೊಂದಿ ತದನಂತರ ಆ ಲಕ್ಷ್ಮಿಯ ಅನುಗ್ರಹದಿಂದ ಹರಿಂ ಪಶ್ಚಾತ್ ಆಪ್ನೋತಿ, ನನ್ನನ್ನ ಅನಂತರ ಅವರು ಹೊಂದುತ್ತಾರೆ. ಮೊದಲು ಲಕ್ಷ್ಮಿ ಹತ್ರ ಬಂದು ತದನಂತರ ನನ್ನನ್ನು ಹೊಂದುತ್ತಾರೆ. ಕೆಲವರು ಡೈರೆಕ್ಟ್ ಆಗಿ ನನ್ನ ಹತ್ರನೇ ಬರ್ತಾರೆ. ಲಕ್ಷ್ಮಿಯನ್ನ ಉಪಾಸನೆ ಮಾಡಿ ಬರುವವರು ಲಕ್ಷ್ಮಿ ಹತ್ರ ಬಂದು ಲಕ್ಷ್ಮಿಯ ಅನುಗ್ರಹ ಪಡೆದು ಮತ್ತೆ ನನ್ನ ಹತ್ರ ಬರ್ತಾರೆ. ಕೆಲವರು ಲಕ್ಷ್ಮೀನಾರಾಯಣರನ್ನು ಉಪಾಸನೆ ಮಾಡಿ ಡೈರೆಕ್ಟ್ ಆಗಿ ನನ್ನ ಹತ್ರನೇ ಬರ್ತಾರೆ. ಹಾಗೆಂತ ಪರಂಪರೆ ಇದೆ. ಲಕ್ಷ್ಮಿಯನ್ನ ಹೊಂದಿ ಪರಮಾತ್ಮನ ಹೊಂದೋದು ಪರಂಪರೆಯ ದೇವರನ್ನು ಹೊಂದೋದು. ಕೆಲವರು ಲಕ್ಷ್ಮೀನಾರಾಯಣರ ಉಪಾಸನೆ ಮಾಡಿ ಡೈರೆಕ್ಟ್ ಆಗಿ ಪರಮಾತ್ಮನನ್ನೇ ಹೊಂದುತ್ತಾರೆ ಅಂತ. ಅದರಿಂದ ಲಕ್ಷ್ಮಿಯನ್ನ ಹೊಂದೋದು ಎಂಬುದು ಕೂಡ ನನ್ನನ್ನು ಹೊಂದೋದು ಅಂತಾನೆ ಆಗುತ್ತದೆ. ಹಾಗೆಂತ ಒಟ್ಟು ಇಲ್ಲಿ ಅಭಿಪ್ರಾಯ. ಅದರಿಂದ ಅಂಥ ಮೋಕ್ಷ, ಅದಕ್ಕೆ ಮುಖ್ಯವಾದ ಸಾಧನ ಅಂದ್ರೆ ಯಾವುದು? ಅದು ಭಕ್ತಿಯೇ, ನಿತ್ಯ ಭಕ್ತಿ. ಹಾಗೆ ಅಂತ ಒಟ್ಟು ವಿಚಾರ. ಇದು ಶ್ರೀಮದ್ ಭಗವದ್ಗೀತಾಯ ಚತುರ್ದಶೋಧ್ಯಾಯ. ಇಲ್ಲಿಗೆ 14ನೇ ಅಧ್ಯಾಯ ಮುಗಿತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.